ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಜಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ವಸ್ತುತಃ ಈ ಆಧ್ಯಾತ್ಮ ರಾಮಾಯಣ ವಿಷಯದಲ್ಲಿ ಉಪನ್ಯಾಸ ಆಗುತ್ತೆ, ಅದು ನಾಳೆಯಿಂದ. ವಸ್ತುತಃ ಅದು ಕೊನೆಯ ದಿವಸ ನಾವು ಹಿಂದಿನ ಈ ನವಗ್ರಹದ ಸಂಚಿಕೆಗಳಲ್ಲಿ ಈ ರಾಹುಕೇತುಗಳ ಬಗ್ಗೆ ಒಂದು ವಿವರಣೆ ಆಗಿತ್ತು. ಆ ವಿವರಣೆ ಇನ್ನೂ ಸ್ವಲ್ಪ ಬೇಕು ಅಂತ ಕೇಳಿದರು. ಕೆಲವು ಸ್ತೋತ್ರಗಳ ಬಗ್ಗೆ ಕೆಲವು ಇನ್ನೂ ವಿಷಯಗಳು ಬೇಕು ಅಂತ. ಆ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ಆ ನವಗ್ರಹದ ಚಿಂತನೆಯ ಪೂರಕವಾದ ಭಾಗ, ನಾಳೆ ದಿವಸದಿಂದ ಆಧ್ಯಾತ್ಮ ರಾಮಾಯಣದ ಚಿಂತನೆ. ಇನ್ನೂ ನಮಗೆ ಪುರಾಣದಲ್ಲಿ ಏನು ಸಿಗತ್ತೆ ಅಂತ ರಾಹುಕೇತುಗಳ ವಿಷಯವಾಗಿ, ಯಾಕಂದರೆ ಎಲ್ಲ ಗ್ರಹದ್ದು ವಿಸ್ತಾರವಾಗಿ ನಾವು ನೋಡಿದ್ದೀವಿ. ಅದರಲ್ಲಿ ರಾಹುಕೇತುಗಳ ಬಗ್ಗೆ ಇನ್ನೂ ಏನಾದರೂ ವಿವರ ಇದೆಯಾ ಅಂತಂದರೆ ಖಂಡಿತ ಇದೆ. ಒಂದು 2-3 ಸ್ತೋತ್ರಗಳು ವಿಶೇಷವಾಗಿದೆ. ನಮಗೆ ಪುರಾಣಗಳನ್ನು ತೆಗೆದಾಗ ಬೇಗ ನವಗ್ರಹಗಳ ವಿಷಯ ಸಿಗಲ್ಲ, ತುಂಬ ಹುಡುಕಬೇಕು ಅದಕ್ಕೆ. ಅದರಲ್ಲಿ ಇತ್ತೀಚೆಗೆ ಇನ್ನೊಂದು ವಿಷಯ ಸಿಕ್ತು. ಅದೇನು ವಿಷಯ ಅಂದರೆ, ನವಗ್ರಹ ಸ್ತೋತ್ರ ಒಂದು ಅಪರೂಪದ ಸ್ತೋತ್ರ. ಆ ಸ್ತೋತ್ರ ನಮಗೆ ಸಿಕ್ಕಿದೆ. ಅದು ಯಾವ ಥರ ಸ್ತೋತ್ರ ಅಂದರೆ, ಆ ಸ್ತೋತ್ರವನ್ನು ಹೇಳ್ಕೊಳ್ಬೇಕಾದ್ರೆ ಪ್ರತಿನಿತ್ಯ ಆ ಥರದ ಪ್ರತಿಮೆಗಳನ್ನು ಮನೇಲಿ ಮಾಡಿ ಇಟ್ಕೊಬೇಕಂತೆ, ನವಗ್ರಹ ಪ್ರತಿಮೆ. ಅದನ್ನು ಎಷ್ಟು ಮಾಡಿಕೊಡ್ಬೇಕಾದ್ರೆ ಪರಿಮಾಣ ಎಷ್ಟು ಅಂತಂದರೆ, ಯಾರು ಅದನ್ನು ಪೂಜೆ ಮಾಡ್ತಾರೋ ಅವನ ಹೆಬ್ಬೆರಳಿನಷ್ಟು ಗಾತ್ರ ಅಷ್ಟೇ ಇರಬೇಕಂತೆ, ಹೆಬ್ಬೆರಳಿನಷ್ಟು ಗಾತ್ರ. ಕೆಲವರು ಹೇಳ್ತಾರೆ ಇರಲಿ, ಕೈಯಲ್ಲಿ ಯಾವುದಾದ್ರೂ ಬೆರಳಿರಲಿ, ಒಟ್ಟು 1 ಬೆರಳಿನಷ್ಟು ಗಾತ್ರ, ಅಷ್ಟು ಎತ್ತರ ಇರಬೇಕು. ಅಗಲ ಎಷ್ಟಾರಿರಲಿ, ಎತ್ತರ ಅಂತೂ ಅಷ್ಟಿರಬೇಕು ಅಂತ. ಅಗಲವೂ ಕೂಡ ಸುಮ್ಮನೆ ಏನೋ ದಪ್ಪದಾಗಿ ವಿಗ್ರಹ ಮಾಡಲ್ಲ, ಅದು ಸುಲಕ್ಷಣವಾಗಿ ಮಾಡ್ತಾರೆ ವಿಗ್ರಹ. ಇಷ್ಟು ಗಾತ್ರದಲ್ಲಿರುವಂಥ ನವಗ್ರಹದ ಒಂದು ಆರಾಧನೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಅದರಲ್ಲಿ ರಾಹುಗ್ರಹದ ಬಗ್ಗೆ ಬರುತ್ತಾ ಒಂದು ವಿಷಯ. ಇದು ಬರುವಂಥ ವಿಷಯ ಮತ್ಸ್ಯ ಪುರಾಣದಲ್ಲಿ ಬಂದಿದೆ. ಮತ್ಸ್ಯ ಪುರಾಣದಲ್ಲಿ ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ ಒಂದು ವಿಷಯ. ದೇವಸ್ಥಾನ ಅಂತ ಒಂದು ತೀರ್ಥ, ಅದಕ್ಕೆ ಇನ್ನೊಂದು ಹೆಸರಿದೆ, ದೈತ್ಯ ತೀರ್ಥ ಅಂತ. ಒಂದು ದೈತ್ಯ ತೀರ್ಥ, ದೇವಸ್ಥಾನ ತೀರ್ಥ, ಎರಡೂ ಒಟ್ಟಿಗೆ. ದೈತ್ಯರು ದೇವತೆಗಳು ಸೇರೋ ತೀರ್ಥ ಅಂತ ಒಂದಿಲ್ಲ. ದೈತ್ಯರು ಬಂದರೆ ದೇವತೆಗಳಿರಲ್ಲ, ದೇವತೆಗಳಿದೆ ದೈತ್ಯರು ಬರಲ್ಲ. ಮತ್ತು ಇದು ಎಂಥ ತೀರ್ಥ ಅಂದರೆ, ಇದು ರಾಹುಗ್ರಹಕ್ಕೆ ಸಂಬಂಧಪಟ್ಟ ತೀರ್ಥ ಅಂತೆ. ಅದೇನು ಅಷ್ಟೊಂದು ವಿಶೇಷ ಈ ತೀರ್ಥದ ಬಗ್ಗೆ ಅಂದರೆ, ಈ ತೀರ್ಥದ ಹಿನ್ನೆಲೆಯಾಗಿ ಕೃತಯುಗಕ್ಕೆ ಹೋಗ್ತಾರೆ. ಕೃತಯುಗದಲ್ಲಿ ಒಂದು ಚಿಕ್ಕ ಘಟನೆ ಆಯಿತು. ನಮಗೆ ಗೊತ್ತಿದೆ, ದೇವತೆಗಳಿಗೆ ದೈತ್ಯರಿಗೆ ಸಾಮಾನ್ಯವಾಗಿ ಯುದ್ಧ ನಡೀತಾನೆ ಇರುತ್ತೆ. ಸಹಜವಾಗಿ ಯುದ್ಧನೂ ಆಯಿತು. ಯುದ್ಧ ಆದಾಗ ಅಮೃತ ಬೇಕು ಅಂತ ದೇವತೆಗಳು ಅಂದ್ಕೊಂಡ್ರು. ಅಮೃತ ಪಡೀಲಿಕ್ಕೆ ಹೋರಾಟ ಆಯಿತು. ದೈತ್ಯರು ಬಿಡಲ್ಲ ಅಂತ ಅರ್ಥ ಆಯಿತು. ಅದಕ್ಕೆ ಕೊನೆಗೆ ಸಮುದ್ರ ಮಥನಕ್ಕೆ ಪ್ರೇರಣೆ ಆಯಿತು. ಸಮುದ್ರ ಮಥನ ಎಲ್ಲ ಆಯಿತು, ಅಮೃತನೂ ಬಂತು. ಆಗ ಒಬ್ಬಳು ಪರಿಚಯ ಮಾಡ್ತಾರೆ, ಸಿಂಹಿಕಾ ಅಂತ ಪರಿಚಯ ಮಾಡ್ತಾರೆ. ಅವಳು ದೈತ್ಯರಲ್ಲೇ ಸುಂದರಳಂತೆ. ಸಾಮಾನ್ಯವಾಗಿ ಸುಂದರ ಸ್ತ್ರೀಯಿಂದ ಒಳ್ಳೆಯ ಲಕ್ಷಣ ಇರೋ, ದೈತ್ಯರಲ್ಲಿ ಸುಂದರಳು ಅಂತಂದರೆ ತುಂಬ ಕೆಟ್ಟದಾಗಿರ್ತಾಳೆ ಅಂತ ಅರ್ಥ. ಅಂಥ ಸುಂದರಿ ಅವಳು ಸಿಂಹಿಕೆ. ಆ ಸಿಂಹಿಕೆಯ ಮಗನೇ ಮಹಾದೈತ್ಯೋ ರಾಹು ಅಂಥೇಳಿ ರಾಹುವಿನ ಬಗ್ಗೆ ವರ್ಣನೆ ಮಾಡ್ತಾರೆ. ಇಷ್ಟಾದ ಮೇಲೆ ಏನಾಯಿತು ನಮಗೆ ಗೊತ್ತು. ಸಾಲಿನಲ್ಲಿ ಕೂತಿದ್ದಾಗ ಈ ದೇವತೆಗಳ ಸಾಲಿನಲ್ಲಿ ಸೂರ್ಯ ಚಂದ್ರರು ಕಣ್ಣು ಹಿಡಿತಾರೆ. ಆಗ ರಾಹು ಸಿಗಾಕೊಂಡ ನಂತರ ರಾಹುವಿನ ತಲೆ ಭಾಗವನ್ನು ಕತ್ತರಿಸಿದ್ರು. ಇಷ್ಟು ರುಂಡ ಮುಂಡ ಅದು ಬೇರೆ ಬೇರೆ ಆಯಿತು. ಇಷ್ಟಾದಾಗ ಮುಂದಿನ ಘಟನೆ ಒಂದಿದೆ. ಏನ್ಗಾಯಿತು ಅಂದರೆ, ಅವನಿಗೊಬ್ಬ ಮಗ ಇರ್ತಾನೆ. ಮಗನ ಬಗ್ಗೆನೂ ಸ್ವಲ್ಪ ಕೇಳಿದ್ವಿ ಅಂತ ಕಾಣುತ್ತೆ ಹಿಂದಿನ ಸಂಚಿಕೆಯಲ್ಲಿ. ಮೇಘಹಾಸ ಅಂತ ಅವನ ಮಗನ ಹೆಸರು. ಇವನೇ ಒಂದು ತೀರ್ಥ ನಿರ್ಮಾಣಕ್ಕೆ ಕಾರಣ ಆಗ್ತಾನೆ. ಅದೇ ದೇವತೀರ್ಥ ಮತ್ತು ದೈತ್ಯ ತೀರ್ಥ ಅಂತ ಆಗುತ್ತೆ. ಅದು ಯಾಕಾಯಿತು ಅಂದರೆ, ಯಾವಾಗ ತಂದೆಯನ್ನು ಕೊಂದರೋ ಮೇಘಹಾಸನಿಗೆ ಕೋಪ, ಸಹಜವಾಗಿ ಸೇಡು ತೀರಿಸ್ಕೊಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾನೆ. ತುಂಬ ತಪಸ್ಸು ಮಾಡ್ದ, ತುಂಬ ದುಃಖದಿಂದ ಮಾಡಿದ. ಹೇಗಾದರೂ ಮಾಡಿ
ನನ್ನ ತಂದೆಯನ್ನು ಯಾರು ಕೊಂದ್ರೋ ಅವ್ರನ್ನ ಬಿಡಬಾರ್ದು ಅಂತ. ಅದು ಯಾರೂ ಇಲ್ಲ, ದೇವತೆಗಳು. ಸೀದ ತಪಸ್ಸನ್ನು ಮಾಡಿದ್ದು ಗೌತಮಿ ನದಿ ಹತ್ರ ತಪಸ್ಸು ಮಾಡಿದ್ದಾನೆ. ಗೌತಮ ಋಷಿಗಳಿಂದ ಬಂದಂತಹ ನದಿ ಗೌತಮಿ ನದಿ. ಆ ನದಿ ಹತ್ರ ತಪಸ್ಸು ಮಾಡಿದ್ದಾನೆ. ದೇವತೆಗಳು ಋಷಿಗಳೆಲ್ಲ ಬಂದರು. ಬಂದವ್ರು ಏನಂದರು, ನೋಡು ನೀನು ಮಾಡ್ತಾ ಇರೋ ತಪಸ್ಸನ್ನು ದಯವಿಟ್ಟು ಬಿಟ್ಬಿಡು ಅಂತಂದು. ಯಾಕೆ ಅಂತಂದರೆ ನೀನು ಮಾಡೋ ತಪಸ್ಸಿನಿಂದ ಕೇಡಾಗೋದು ನಮಗೆ ಅದು ಗೊತ್ತಿದೆ. ಇದು ಹೇಗಾಯಿತು ಅಂದರೆ, ನಮಗೆ ಕೆಟ್ಟದಾಗಬೇಕು ಅಂತ ಯಾರು ಹೋಮ ಮಾಡ್ತಾಯಿದ್ರೆ ಅಲ್ಲೇ ಹೋಗ್ಬಿಟ್ಟು ನೋಡಿ ನೀವು ಹೋಮ ನಿಲ್ಲಿಸಿ ದಯವಿಟ್ಟು ನಮಗೋಸ್ಕರ ಈ ಥರ ಎಲ್ಲ ಮಾಡಬೇಡಿ ಅಂತ ಹೇಳ್ದಂಗೆ ಅವ್ರು ಬಿಡ್ತಾರೆ. ಮೇಘಹಾಸ ಅವನು ಸುಮ್ಮನೆ ಕೂತಿದ್ದ. ದೇವತೆಗಳೆಲ್ಲ ಬಂದವ್ರು ಹೇಳಿದ್ರಲ್ಲ, ತಪೋಜಹಿ ಮಹಾಬಾಹೋ ಯತ್ತೆ ಮನಸ್ಸಿ ಸಂಸ್ಥಿತಂ. ನಿನ್ನ ಮನಸ್ಸಿನಲ್ಲಿ ಏನಕ್ಕೆ ಉದ್ದೇಶ ಏನಿದೆ ಅಂತ ಇಟ್ಕೊಂಡು ನೀನು ಮಾಡ್ತಾ ಇದೆಯಾ ಅದನ್ನು ಬಿಟ್ಬಿಡು, ಬೇಡ. ನಿನಗೆಲ್ಲ ಒಳ್ಳೇದಾಗಲಿ, ಶಿವನ ಅನುಗ್ರಹ ಆಗಲಿ, ಗಂಗೆ ಅನುಗ್ರಹ ಆಗಲಿ, ಅವರಿಬ್ಬರ ಅನುಗ್ರಹ ಆದರೆ ನಿಂಗೇನು ಬೇಕಾದ್ರೂ ಸಿಗುತ್ತೆ, ನೀನು ಅದನ್ನೆಲ್ಲ ಬಿಟ್ಬಿಡು ಅಂತ. ಅದಕ್ಕೆ ಮೇಘಹಾಸ ಅವನು ಹೇಳ್ತಾನೆ, ನಗ್ತಾ ನಗ್ತಾ ಹೇಳ್ತಾನೆ, ಅಲ್ಲ ನೀವು ನನ್ನ ತಂದೆಯ ಶತ್ರುಗಳು, ನಿಮಗೆ ಕೆಟ್ಟದಾಗಲಿ ಅಂತಲೇ ನಾನು ತಪಸ್ಸು ಮಾಡ್ತಾ ಇರೋದು. ನೀವು ಬಂದು ಕೇಳಿದ ಕೂಡಲೇ ನಾನು ಹೇಗೆ ಬಿಡಲಿ, ನಾನು ಬಿಡಲಿಕ್ಕಲ್ಲ ಅಂತ ಆ ಮೇಘಹಾಸ ವಾಪಸ್ ಹೇಳ್ತಾನೆ. ಹೇಳಿದಾಗ ದೇವತೆಗಳಿಗೆ ಋಷಿಗಳಿಗೆ ದಾರಿ ತೋಚ್ತಾ ಇಲ್ಲ. ಏನಾದರೂ ಮಾಡಿ ಇವನನ್ನು ನಂಬಿಸ್ಬೇಕಲ್ಲ, ಏನು ಮಾಡೋದು? ಮತ್ತೆ ಬೇಡ್ಕೊಂಡ್ರು ಇನ್ನೊಂದು ಸರಿ ಬೇಡೋಣ ಅಂತ. ನೋಡು ದಯವಿಟ್ಟು ಬಿಟ್ಬಿಡು, ನಿಂಗೆ ಏನು ಬೇಕೋ ನಾವು ಕೊಡ್ತೀವಿ, ಬಿಟ್ಬಿಡು ಅಂತ. ಇಷ್ಟ ಆದಮೇಲೆ ಆ ಮೇಘಹಾಸ ಆಯಿತು. ಸಾಮಾನ್ಯವಾಗಿ ತಂದೆಗೆ ದ್ರೋಹ ಆದಾಗ ಮಗ ತಂದೆಗೆ ವಿರುದ್ಧ ದ್ರೋಹ ಯಾರು ಮಾಡಿದ್ರಲ್ಲ ಅವ್ರನ್ನ ಬಿಡಬಾರ್ದು, ಅವ್ರಿಗೆ ಏನೋ ಒಂದು ಕೆಟ್ಟದನ್ನು ಮಾಡಲೇಬೇಕು. ಆದರೆ ನೀವೇ ಬಂದು ಶರಣಾಗತರಾದ್ರಿ, ಬಂದು ಸೋತ್ರಲ್ಲ, ನನ್ನ ಕಾಲಿಗೆ ಬಿದ್ದ್ರಿ ದೇವತೆಗಳು, ಇಷ್ಟು ಸಾಕು, ನನ್ನ ತಂದೆಗೆ ಇವತ್ತು ಖುಷಿ ಆಗಿರುತ್ತೆ. ಆದರೆ ಇಷ್ಟು ಖುಷಿ ಸಾಕಾಗಲ್ಲ, ಇದಕ್ಕೆ ಏನಾರೊಂದು ಪ್ರತಿಯಾಗಿ ನನಗೂ ಮತ್ತು ನನ್ನ ತಂದೆಗೂ ನೀವು ಮಾಡಬೇಕು. ಅದು ಮಾಡಿದರೆ ಆಗ ನನ್ನ ತಂದೆಗೆ ತೃಪ್ತಿ ಆಗತ್ತೆ. ಇಲ್ಲ ಅಂದರೆ ಅವನ ತಲೆ ಕಡಿದು ಅವನು ಹೇಗೆ ಬಿದ್ದಿದ್ದ ನೋಡಿ, ಮತ್ತು ವಾಪಸ್ ಸೇರಿಸ್ತೀರಾ? ಅವನು ಸೇರಿಸ್ತಿ ಅಂತ ಕೇಳಲಿಲ್ಲ, ಅದನ್ನು ಸೇರಿಸಿ ಅಂತ ಕೇಳ್ದೇನೆ ಇವನೇನು ಮಾಡ್ದ, ಏನಾದರೂ ಬೇರೆ ನೀವು ವರ ಕೊಡಿ ಅಂತ ಕೇಳ್ದ ಈ ಮೇಘಹಾಸ. ಆಶ್ಚರ್ಯ ಅನ್ಸತ್ತೆ, ದೈತ್ಯರ ಸ್ವಭಾವನೆ ಹಾಗೆ. ತಂದೆ ರುಂಡ ಮುಂಡ ಬೇರೆ ಆಗಿ ಪಕ್ಕಕ್ಕೆ ಬಿದ್ದರೆ ಅದನ್ನು ಸೇರಿಸಿ ಒಂದು ಮಾಡಿ ನನ್ನ ತಂದೆನ ಬದುಕಿಸ್ಕೊಡಿ ಅಂತ ಕೇಳೋದು ಬಿಟ್ಟು ಇವನೇನಂದರೆ ನನ್ನ ತಂದೆಗೆ ತೃಪ್ತಿ ಆಗೋ ಥರ ಮಾಡಿ ಅಂತ ಕೇಳ್ತಾನೆ. ಸರಿ ಆಯಿತು, ತೃಪ್ತಿ ಆಗ್ಬೇಕು ತಾನೆ, ಮಾಡೋಣ ಅಷ್ಟೇ ತಾನೆ, ಮಾಡ್ತೀವಿ ಅಂತ ಪ್ರತಿಜ್ಞೆಯನ್ನು ಮಾಡ್ತಾರೆ ದೇವತೆಗಳು. ಅದಾದ ಮೇಲೆ ರಾಹುವಿಗೆ ಒಂದು ಸ್ಥಾನವನ್ನು ಕೊಟ್ಟರು, ಗ್ರಹ ಅನುಗಮ್. ಗ್ರಹಗತಿಗಳಲ್ಲಿ ಒಂದು ವಿಶೇಷವಾದ ಸ್ಥಾನಮಾನ ಈ ರಾಹುವಿಗೆ ಸಿಕ್ತು. ಅದಾದ ಮೇಲೆ ಇವನಿಗೇನು ಸಿಕ್ತು, ಇವನೇನು ಮಾಡಿದ್ರು, ರಾಹು ಯಾವ ಜಾಗದಲ್ಲಿ ಕೂತಿದ್ದಾಗ ಆ ಜಾಗದಲ್ಲಿ ಇವನನ್ನು ರಾಕ್ಷಸರ ರಾಜನಾಗಿ ಮೆರೆಸಿದ್ರು, ಅಲ್ಲಿ ಕೂಡಿಸಿದ್ರು. ಅವತ್ತಿನಿಂದ ಈ ರಾಹುಪುತ್ರ ಮೇಘಹಾಸ ಈ ನೈಋತ್ಯ ದಿಕ್ಕಿಗೆ ಅಧಿಪತಿಯಾಗಿರ್ತಾನೆ. ನೈಋತ್ಯ ದಿಕ್ಕು, ಅಲ್ಲಿ ನಿರತಿ ಇರ್ತಾರೆ. ಈ ರಾಹುವಿನ ಮಗ ಮೇಘಹಾಸನು ಕೂಡ ಇರ್ತಾನೆ. ಅವನ ಆಧಿಪತ್ಯಕ್ಕೆ ಆ ದಿಕ್ಕು ಒಳಪಟ್ಟಿರೋದು. ಅಷ್ಟಾದ ಮೇಲೆ ಅವನು ಇನ್ನೊಂದು ವರ ಕೇಳ್ತಾರೆ, ನಾನು ಗೌತಮಿ ನದಿ ತೀರದ ಹತ್ರ ಇಲ್ಲಿ ತಪಸ್ಸನ್ನು ಮಾಡಿದ್ದಕ್ಕೆ ನೀವು ಇನ್ನೊಂದು ಅನುಗ್ರಹ ಮಾಡಬೇಕು. ನನ್ನ ಪ್ರಭಾವದಿಂದ ಯಾರಿಲ್ಲಿ ಬಂದು ಸ್ನಾನ ಮಾಡ್ತಾರೋ ಅಥವಾ ಈ ಗೌತಮಿ ತೀರ್ಥ ಏನಿದೆ ಇದನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೋ ಅದನ್ನೆಲ್ಲ ಆಗಬೇಕು, ನೀವು ಅಷ್ಟು ವರ ಕೊಡಿ ಅಂತ. ತುಂಬ ವಿಶೇಷವಾದ ಆಖ್ಯಾನ ಪುರಾಣದಲ್ಲಿ ಬಂದಿರೋವಂಥದ್ದು. ಆದ್ದರಿಂದ ಈ ಪುರಾಣದಲ್ಲಿ ಬಂದ ಈ ಘಟನೆಯನ್ನು ಕೇಳಿದ್ರೆ ಸಾಕಂತೆ ಮನೋಗತಂ ಪೂರಯತಿ. ನಮ್ಮ ಮನಸ್ಸಿಗೆ ಏನೋ ಒಂದು ಅಂದ್ಕೊಂಡಿರ್ತೀವಿ, ಖಂಡಿತ ಅದು ರಾಹುದೋಷ ಇದ್ದರೆ ಅದರ ಪರಿಹಾರ ಆಗಿ ಪೂರ್ಣ ಆಗುತ್ತೆ. ಅದಾದಮೇಲೆ ದೈತ್ಯರೆಲ್ಲ ಬಂದ್ರಂತೆ, ನಾವು ಈ ತೀರ್ಥದಲ್ಲಿ ಸ್ನಾನ ಮಾಡ್ತೀವಿ, ಒಳ್ಳೆಯದಾಯಿತು, ಯಾಕೆಂದರೆ ನಮಗೇನೇನು ಬೇಕೋ ಅದೆಲ್ಲ ಸಿಗತ್ತೆ ಅಂತ. ಅಲ್ಲಿ ಒಟ್ಟು 18 ತೀರ್ಥ ಇದೆಯಂತೆ ಆ ಗೌತಮಿ ನದಿ ಹತ್ರ. ಆ ತೀರ್ಥದಲ್ಲಿ 18 ತೀರ್ಥ, ಒಳಗಡೆ ತೀರ್ಥಗಳು. ಆ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿದರೆ ಯಾರ್ಯಾರ ಮನಸ್ಸು ಏನು ಅಂದ್ಕೊಳ್ಳುತ್ತೋ ಅದು ಸಿಗತ್ತೆ. ದೈತ್ಯರ ತೀರ್ಥನೂ ಆಯಿತು, ಅವರು ಬಂದರು, ಸ್ನಾನ ಮಾಡಿದರು, ದಾನ ಮಾಡಿದರು, ಅವ್ರ ಕತೆ ಆಯಿತು. ಇನ್ನು ದೇವತೆಗಳು ಬಂದರು, ನಮಗೂ ಒಂದಾಯಿತು ಅಂತ. ಅದಕ್ಕೆ ಹೆಸರೇ ದೇವಸ್ಥಾನ ಅಂತ ಆ ತೀರ್ಥದ ಹೆಸರು. ಆ ದೇವಸ್ಥಾನ ತೀರ್ಥ ಮತ್ತು ಈ ದೈತ್ಯ ಈಶ್ವರ ತೀರ್ಥ ಅಂತಲೂ ಕೊನೆಗೆ ಪೂರ್ತಿ ಹೆಸರು ಬಂತು. ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ, ದೈತ್ಯೇಶ್ವರಸ್ಯ ದೇವರ್ಷೆ ತನ್ನಾಂನ ತೀರ್ಥ ಮುಚ್ಚತೆ. ದೈತ್ಯೇಶ್ವರ ಈ ಮೇಘಹಾಸ ತಾನು ಈ ತೀರ್ಥದಲ್ಲಿ ತಪಸ್ಸನ್ನು ಮಾಡಿದ್ರಿಂದ ಅದಕ್ಕೆ ಅದೇ ಹೆಸರು ಕೊಡೋಣ, ದೈತ್ಯೇಶ್ವರ ತೀರ್ಥ ಅಂತ ಹೆಸರು ಬಂತು. ಮುಂದಕ್ಕೆ ಹೋದಾಗ ದೇವಸ್ಥಾನಂತು ತತ್ತೀರ್ಥಂ ದೇವಾನಾಮಪಿ ದುರ್ಲಭಂ. ಇದು ದೇವತೆಗಳಿಗೂ ಇಂಥ ತೀರ್ಥ ಸಿಗಲ್ಲ, ದೇವ ತೀರ್ಥ, ದೇವಸ್ಥಾನ ತೀರ್ಥ ಅಂತ ಹೆಸರಿಡೋಣ ಅಂತ ತೀರ್ಥದ ಹೆಸರಾಯಿತು. ಇಷ್ಟಾದ ಮೇಲೆ
ತೇಷು ಸ್ನಾನಂ ಚ ದಾನಂ ಚ ಮಹಾಪಾತಕ ನಾಶನಂ. ಇವುಗಳಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರಿಗೆ ಎಲ್ಲ ಪಾತಕಗಳ ಪರಿಹಾರ ಆಗುತ್ತೆ, ಅವರ ಮನೋಭೀಷ್ಟಗಳು ಸಿದ್ಧಿಸುತ್ತೆ ಅಂತ ಇಷ್ಟು ಒಂದು ವಿವರಣೆ ನಮಗೆ ಸಿಗತ್ತೆ ಈ ರಾಹುವಿನ ಬಗ್ಗೆ, ರಾಹುವಿನ ಮಗನಾದ ಈ ಮೇಘಹಾಸನ ಬಗ್ಗೆ. ಇಷ್ಟಾದಮೇಲೆ ಇನ್ನೊಂದು ಘಟನೆ, ಆ ಸ್ತೋತ್ರವನ್ನು ಹೇಳಿದ್ನಲ್ಲ, ಆ ಸ್ತೋತ್ರದ ಬಗ್ಗೆ ಬರೋಣ. ಈ ರಾಹುಕೇತುವಿನ ಸ್ತೋತ್ರ ಇನ್ನೊಂದು ಕಡೆ ಬಂದಿದೆ. ಆ ಸ್ತೋತ್ರದಲ್ಲಿ ಏನು ಮಾಡ್ತಾರೆ, ಆಗಲೇ ಹೇಳಿದಂತೆ ಯಾರು ಪೂಜೆ ಮಾಡ್ತಾರೋ, ಈ ಸ್ತೋತ್ರವನ್ನು ಯಾರು ಪ್ರತಿನಿತ್ಯ ಹೇಳ್ತಾರೋ, ಅದು ಆ ಪ್ರತಿಮೆಯನ್ನು ಇಟ್ಕೊಂಡು, ಯಾವ ಪ್ರತಿಮೆ ಪ್ರಯುಕ್ತ ದೋಷ ಇದೆಯೋ, ಅಂದರೆ ಉದಾಹರಣೆಗೆ ರಾಹುಕೇತುಗಳಿಂದ ದೋಷ ಇದೆ ಅಂತ ಇಟ್ಕೊಂಡ್ರೆ, ಆ ರಾಹುವಿನ ಪ್ರತಿಮೆಯನ್ನು ಮಾಡಿಸಿರ್ಬೇಕಂತೆ, ಮನೇಲಿ ಇಟ್ಕೊಳ್ಬೇಕಂತೆ. ಬೇರೆಯವ್ರಿಗೆ ದಾನ ಕೊಡೋದು ಅದು ಬೇರೆ. ತಾವು ಪ್ರತಿನಿತ್ಯ ಆ ಪ್ರತಿಮೆಯನ್ನು ಇಟ್ಟುಕೊಂಡು ಅದರ ಮುಂದೆ ಈ ಸ್ತೋತ್ರವನ್ನು 108 ಸರಿ ಹೇಳಬೇಕು ಅಂತ. ಇದನ್ನು ಯಾರು ಹೇಳಿದ್ದು ಅಂದರೆ ಶಿವ ಸಾಕ್ಷಾತ್ ಹೇಳುವಂಥ ಸ್ತೋತ್ರ. ರುದ್ರದೇವರ ಸ್ತೋತ್ರ ಅವರು ಹೇಳಿದ್ದು ಅಂದಮೇಲೆ ಅದಕ್ಕೊಂದು ಬಹಳ ಪ್ರಾಮುಖ್ಯ ಇದೆ, ಮಹತ್ವ ಇದೆ. ಇದರಲ್ಲಿ ಒಂದೊಂದು ಗ್ರಹಗಳಿಗೆ ಒಂದೊಂದು ಶ್ಲೋಕ ಹೇಳ್ತಾರೆ. ಆ ಗ್ರಹಗಳು ಹೇಗಿದೆ, ಅದರ ಲಕ್ಷಣ ಏನು ಅಂತ. ನಾವು ಗ್ರಹಗಳನ್ನು ನೋಡಿರ್ತೀವೋ ಇಲ್ವೋ ಸರಿಯಾಗಿ, ಎಲ್ಲ ಒಂದೇ ಥರ ಕಾಣ್ಬೋದು. ಆದರೆ ರುದ್ರದೇವರ ಲಕ್ಷಣದ ಪ್ರಕಾರ, ಅವ್ರು ಹೇಳೋ ಪ್ರಕಾರ ಪ್ರತಿಯೊಂದು ಗ್ರಹದ ಈ ಆಕಾರ ಹೇಗಿದೆ ಅಂತ ವರ್ಣಿಸ್ತಾ ಹೋಗ್ತಾರೆ. ಮೊದಲು ಸೂರ್ಯಗ್ರಹದ ವರ್ಣನೆಯನ್ನು ಮಾಡ್ತಾರೆ, ಪ್ರತಿಯೊಂದು ಗ್ರಹದ್ದು. ನಮಗೆ ಈಗ ಸದ್ಯಕ್ಕೆ ಬೇಕಾಗಿರೋದು ಕೊನೆಗೆ ರಾಹುಕೇತು. ಆದರೆ ಈ ಸ್ತೋತ್ರ ಪಾರಾಯಣ ಬಹಳ ವಿಶೇಷ. ನವಗ್ರಹದ ಮುಕ್ತಾಯನೂ ಆಗುತ್ತೆ ಇವತ್ತು, ಚಿಂತನೆಯ ಮುಕ್ತಾಯ. ಆ ನಿಟ್ಟಿನಲ್ಲಿ ಈ ರವಿಯ ಸ್ತೋತ್ರವನ್ನು ಮಾಡ್ತಾರೆ, ಚಿಕ್ಕದಾಗಿ ಮಾಡಿದ್ದಾರೆ. ಅವನು ಕೂತ್ಕೊಳ್ಳೋ ಜಾಗ ಇದೆಯಲ್ಲ, ಆಸನ, ಅವನು ಯಾವ ಆಸನದ ಮೇಲೆ ಕೂತಿದ್ದಾನೆ, ಕಮಲದ ಮೇಲೆ ಕೂತಿದ್ದಾನಂತೆ ರವಿ ಅಂದರೆ ಸೂರ್ಯ. ಇನ್ನು ಕೈಯಲ್ಲಿ ಕಮಲ ಹಿಡ್ಕೊಂಡಿದ್ದಾನೆ. ಈ ಕಮಲದ ಒಳಗಡೆನ ಭಾಗ ಹೇಗೆ ಚೆನ್ನಾಗಿರುತ್ತೋ ಆ ರೀತಿ ಅವನ ದೇಹದ ಭಾಗ ಅಷ್ಟು ಚೆನ್ನಾಗಿದೆಯಂತೆ, ಹೊಳಿತಾ ಇದ್ದಾನೆ. ಆದರೆ 2 ಭುಜ, ಇನ್ನು 7 ಹಗ್ಗಗಳಿದೆಯಂತೆ ಅವನ ಕೈಯಲ್ಲಿ ಹಿಡ್ಕೊಂಡಿರೋದು. ಯಾಕೆ? 7 ಕುದುರೆ ಅವನ ವಾಹನ ಅಂತ. ಹೀಗೆ ರವಿಯ ಚಿಂತನೆ ಮಾಡಿ ಅದಕ್ಕೊಂದು ಶ್ಲೋಕ, ಪದ್ಮಾಸನ ಪದ್ಮಕರಃ ಪದ್ಮಗರ್ಭ ಸಮದ್ಯುತಿ ಸಪ್ತಾಶ್ವ ಸಪ್ತರಜ್ಜುಶ್ಚ ದ್ವಿಭುಜ ಸ್ಯಾತ್ ಸದಾ ರವಿ ಅಂತ ಇದು ರವಿಯ ಶ್ಲೋಕ ಆಯಿತು. ಆಮೇಲೆ ನಮ್ಮ ಸೂರ್ಯಾಯ ಆಯಿತು, ಚಂದ್ರಾಯತ, ಚಂದ್ರನ ಸ್ತೋತ್ರಕ್ಕೆ ಬರ್ತಾರೆ. ಚಂದ್ರ ಹೇಗಿದ್ದಾನೆ? ಚಂದ್ರ ಅಂದ್ಕೂಡಲೇ ಬಿಳಿಯಾಗಿ ಅವನ ದೇಹ ಇದೆ, ಬಿಳಿ ವಸ್ತ್ರ ಧರಿಸಿದ್ದಾನೆ. ಮತ್ತು ಅವನ ಕುದುರೆ ಏನಿದೆ, ಆ ಕುದುರೆ ಒಂದೇ, 7 ಕುದುರೆ ಇಲ್ಲ ಇವನಿಗೆ ಸೂರ್ಯನ ಥರ. ಆದರೆ ಆ ಕುದುರೆ ಏನು ಬಣ್ಣ ಯಾವುದರಲ್ಲಿದೆ ಅದೂ ಬಿಳಿಯಾಗಿದೆಯಂತೆ. ಬಿಳಿ ಕುದುರೆ, ಬಿಳಿ ಬಟ್ಟೆ, ಇವನು ಬಿಳಿ. ಮತ್ತು ಇನ್ನೊಂದು ಯಾವ ವಾಹನ ಇದೆ, ರಥ, ಆ ರಥನೂ ಬಿಳಿಗಿದೆಯಂತೆ. ಇದು ಚಂದ್ರನ ರಥದ ಲಕ್ಷಣ ಆಯಿತು. ಮತ್ತು ಅವನ ವಸ್ತ್ರ, ಅವನ ಬಣ್ಣ ಎಲ್ಲ ಆಯಿತು. ಅವನ ಕೈಯಲ್ಲಿ ಇನ್ನೊಂದು ಆಯುಧ ಹಿಡ್ಕೊಂಡಿದ್ದಾನೆ ಚಂದ್ರ. ಯಾವ ಆಯುಧ? ಗದೆಯನ್ನು ಹಿಡ್ಕೊಂಡಿದ್ದಾನೆ ಒಂದು ಕೈನಲ್ಲಿ. ಇನ್ನೊಂದು ಕೈನಲ್ಲಿ ವರಮುದ್ರೆಯನ್ನು ತೋರಿಸ್ತಾ, ನೀವು ಬನ್ನಿ ಭಕ್ತರೇ, ನಾನು ಅಭೀಷ್ಟವನ್ನು ಪೂರ್ಣೆ ಮಾಡ್ತೀನಿ ಅಂತ ಇದ್ದಾನೆ. ಇವನಿಗೂ 2 ಭುಜ ಅಂತ ಹೇಳ್ತಾರೆ. ಹಾಗಾದರೆ ಸೂರ್ಯನಿಗೆ 2 ಭುಜ, ಚಂದ್ರನಿಗೆ 2 ಭುಜ. ಇವನ ಶ್ಲೋಕ ಹೀಗಿದೆ, ಶ್ವೇತಾಂಬರಧರ ಶ್ವೇತಾಶ್ವ ಶ್ವೇತವಾಹನ ಗದಾಪಾಣಿರ್ದ್ವಿಬಾಹುಶ್ಚ ಕರ್ತವ್ಯೋ ವರದ ಶಶಿ ಅಂತ ಇದು ಶಶಿಯ ಸ್ತೋತ್ರ ಆಯಿತು. ಇನ್ನು ಮುಂದೆ ಧರಾಸುತ ಅಂದರೆ ಅಂಗಾರಕ. ಈ ಅಂಗಾರಕ ಗ್ರಹದ, ಕುಜಗ್ರಹದ ಶ್ಲೋಕ. ಅವನು ಹೇಗಿದ್ದಾನೆ ಅಂದರೆ, ಅವನು ಹಾಕ್ಕೊಂಡಿರುವಂಥ ವಸ್ತ್ರ, ಇವನು ಮೊದಲನೇ ಅವನು ಈ ಕಮಲದ ಥರ ಕೆಂಪು ಸ್ವಲ್ಪ. ಆದರೆ ಅದು ಪೂರ್ಣ ಕಮಲ ಅಂತಂದರೆ ಪೂರ್ಣ ಕೆಂಪು ಅಲ್ಲ, ಅದು ಒಂದು ರೀತಿ ಬಿಳಿ ತಾವರೆ ಇಟ್ಕೊಂಡ್ರೆ ಬಿಳಿ ಕೆಂಪು 2 ಮಿಕ್ಸ್ ಸೂರ್ಯನ ಬಗ್ಗೆ ಬಂದಾಗ. ಇವನು ಪೂರ್ತಿ ಕೆಂಪು. ಯಾರು? ಈ ಕುಜ. ತಾನು ಕೆಂಪಾದ ವಸ್ತ್ರ ಹಾಕ್ಕೊಂಡಿದ್ದಾನೆ, ಕೆಂಪಾದ ಹೂವನ್ನು ಧರಿಸಿದ್ದಾನೆ ಈ ಕುಜ. ಜೊತೆಗೆ ಶಕ್ತಿ ಆಯುಧ ಮತ್ತು ಶೂಲ, ತ್ರಿಶೂಲ ಮತ್ತು ಗದೆ ಎಲ್ಲ ಧರಿಸಿದ್ದಾನೆ. ಅದು ಶೂಲ ಅಂತಂದರೆ ಇನ್ನೊಂದು ತ್ರಿಶೂಲನೇ ಆಗಬೇಕು ಅಂತಿಲ್ಲ, 3 ಅಂತಾನೆ, ಅದು ಯಾವ್ದಾರು ಆಗಬಹುದು. ಸಾಮಾನ್ಯವಾಗಿ ತ್ರಿಶೂಲ ಆಯುಧವನ್ನು ಗ್ರಹಿಸೋದು. ಇವನಿಗೆ ಭುಜಗಳೆಷ್ಟು ಅಂದರೆ 4 ಭುಜ ಇದೆಯಂತೆ ಈ ಕುಜಗ್ರಹಕ್ಕೆ. ಮತ್ತು ಇವನ ತಲೆ ಮೇಲಿರುವಂಥ ಕೂದಲು, ಈ ಲೋಮ ಮತ್ತು ರೋಮ ಅಂತ 2 ಶಬ್ದ ಇದೆ. ರೋಮ ಲೋಮ. ರೋಮ ಅಂದರೆ ಮೈ ಮೇಲಿರುವಂಥ ಕೂದಲು, ಇನ್ನು ಲೋಮ ಅಂತಂದರೆ ತಲೆ ಮೇಲಿರೋ ಕೂದಲು ಅಂತ ಒಬ್ಬರು ವ್ಯಾಖ್ಯಾನ. ಕೆಲವರು ಉಲ್ಟಾ ಹೇಳ್ತಾರೆ, ಏನಂದರೆ ರೋಮ ಲೋಮ ಅಂದರೆ ವ್ಯತ್ಯಾಸ. ಇಲ್ಲಿ ಶ್ವೇತ ರೋಮ ಅಂತ ಬಳಸಿದ್ದಾರೆ. ರೋಮ ಅಂತಂದರೆ ಅದು ತಲೆ ಮೇಲಿರೋದು ಅಂತ ಇವ್ರು ಇಟ್ಕೊಂಡಿದ್ದಾರೆ. ತಲೆ ಕೂದಲು ಅವನಿಗೆ ಬಿಳಿಗಿತ್ತಂತೆ, ಯಾರಿಗೆ? ಕುಜನಿಗೆ ಅಂತ. ಅದೊಂದು ಮಾತ್ರ. ಇನ್ನು ಮಿಕ್ಕಿದೆಲ್ಲ ಕೆಂಪು ವಸ್ತ್ರವನ್ನೆಲ್ಲ ಧರಿಸಿದ್ದ. ಇವನು ಧರಾಸುತಃ, ಭೂಮಿ ತಾಯಿಯ ಮಗ ಕುಜ.
ಇಷ್ಟು ಇವನ ವಿವರಣೆ. ಇನ್ನು ಇವನ ಶ್ಲೋಕ ಹೀಗಿದೆ: ರಕ್ತಮಾಲ್ಯಾಂಬರಧರ ಶಕ್ತಿಶೂಲ ಗದಾಧರ ಚತುರ್ಭುಜ ಶ್ವೇತರೋಮ ವರದಸ್ಯ ಧರಾಸುತಃ. ವರಮುದ್ರೆಯನ್ನು ಧರಿಸ್ಕೊಂಡಿದ್ದಾನೆ. ಇನ್ನು ಮುಂದೆ ಬುಧನ ಸ್ತೋತ್ರವನ್ನು ಮಾಡ್ತಾ ಪೀತಮಾಲ್ಯಾಂಬರಧರ ಅಂತ ಹೇಳ್ತಾರೆ. ಇವನು ಹಳದಿ ವಸ್ತ್ರವನ್ನು ಧರಿಸಿದ್ದಾನೆ ಬುಧ. ಇನ್ನು ಅವನು ಹೂವನ್ನು ಮುಟ್ಕೊಂಡಿದ್ದಾನಂತೆ, ಅಂದರೆ ತಲೆಯಲ್ಲಿ ಪುಷ್ಪವನ್ನು ಧರಿಸಿದ್ದಾನೆ, ಅದು ಬಿಳಿ ಹೂವು ಧರಿಸಿರೋದವನು. ಮತ್ತು ಖಡ್ಗ ಮತ್ತು ಚರ್ಮ ಅಂದರೆ ಗುರಾಣಿ ಏನ್ಗಂತೀವಿ, ಗುರಾಣಿಯನ್ನು ಮತ್ತು ಗದೆಯನ್ನು ಹಿಡ್ಕೊಂಡಿದ್ದಾನೆ. ಇವನು ಯಾವ ವಾಹನದ ಮೇಲೆ ಕೂತಿದ್ದಾನೆ ಅಂದರೆ, ಹಿಂದಿನವರೆಲ್ಲ ಕುದುರೆ ಮೇಲೆ ಕೂತಿದ್ರು, ಅಂಗಾರಕ ಗ್ರಹದ ಬಗ್ಗೆ ಹೇಳಲಿಲ್ಲ. ಇವನು ಕೂತಿರೋಂಥ ಆ ಪ್ರಾಣಿ ಯಾವುದು ಅಂದರೆ ಸಿಂಹ ಅಂತ ಹೇಳ್ತಾರೆ. ಸಿಂಹದ ಮೇಲೆ ಬುಧ ಅವನು ಕೂತಿದ್ದಾನೆ, ವರ ಮುದ್ರೆಯಲ್ಲೇ ಇದ್ದಾನೆ. ಇದು ಬುಧನ ಚಿಂತನೆ. ಕರ್ಣಿಕಾರ ಸಮದ್ಯುತಿ ಖಡ್ಗ ಚರ್ಮ ಗದಾಪಾಣಿ ಸಿಂಹಸ್ಥೋ ವರದೋ ಬುಧ ಅಂತ ಇದು ಬುಧನ ಸ್ತೋತ್ರ. ಇದು ಮುಂದಿನ ಸ್ತೋತ್ರ ಆಗಬೇಕಾದ್ರೆ ವಿಶೇಷ, ಬೃಹಸ್ಪತ್ಯಾಚಾರ್ಯರು ಮತ್ತು ಶುಕ್ರಾಚಾರ್ಯರು ಇವರಿಬ್ಬರನ್ನ ಪ್ರತ್ಯೇಕ ಸ್ತೋತ್ರ ಮಾಡಲ್ಲ. ಒಬ್ಬರು ದೈತ್ಯ ಗುರುಗಳು, ಇನ್ನೊಬ್ಬರು ದೇವತೆಗಳ ಗುರು, ಇಬ್ಬರನ್ನು ಒಟ್ಟಿಗೆ ಸೇರಿಸಿ ಸ್ತೋತ್ರ ಮಾಡ್ತಾರೆ. ಅದೇನೋದು ವಿಶೇಷ, ಇಬ್ಬರು ಗುರುಗಳು ಗುರುಗಳನ್ನು ಸೇರಿಸಿ ಒಂದೇ ಶ್ಲೋಕ. ದೇವ ದೈತ್ಯ ಗುರು ತದ್ವತ್ ಪೀತ ಶ್ವೇತೌ ಚತುರ್ಭುಜೌ ದಂಡಿನೌ ವರದೌ ಕಾರ್ಯವು ಸಾಕ್ಷ್ಯ ಸೂತ್ರ ಕಮಂಡಲು ಅಂತ ಇವ್ರ ಶ್ಲೋಕ. ಇಬ್ಬರ ಅನುಗ್ರಹನೂ ಬಹಳ ಮುಖ್ಯ. ದೈತ್ಯರಿಗೆ, ಈ ಗ್ರಹಗಳಿಗಾಗಲಿ ಅಥವಾ ಈ ದೇವತೆಗಳಿಗಾಗಲಿ ಇವರಿಬ್ಬರ ಅನುಗ್ರಹ ಬಹಳ ಮುಖ್ಯ. ಅದರಲ್ಲಿ ಮೊದಲನೇ ಒಂದು ಬಣ್ಣ ಹಳದಿ ಅಂತೆ, ಅಂದರೆ ಬೃಹಸ್ಪತ್ಯಾಚಾರ್ಯದು. ಎರಡನೇ ಒಂದು ಬಣ್ಣ ಅಂದರೆ ಶುಕ್ರಾಚಾರ್ಯರ ಬಣ್ಣ ಬಿಳಿ. ಒಬ್ಬರು ಹಳದಿ, ಇನ್ನೊಬ್ಬರು ಬಿಳಿ. ಅದಕ್ಕೆ ಗುರುಗ್ರಹದ್ದೇನಾದ್ರು ದೋಷ ಇದ್ದರೆ ಏನಂತಾರೆ, ಎಲ್ಲ ಶಾಪ ಪರಿಹಾರ ಆಯಿತು, ಆದರೆ ಗುರು ಶಾಪ ಒಂದು ನಿಂತ್ಕೊಂಡಿದೆ ಅಂತ ಹೀಗೂ ಹೇಳ್ತಾರೆ. ಗುರುಗಳೆಲ್ಲ ಹಾಗೆ ಶಾಪ ಕೊಡ್ಲಿಕ್ಕೆ ನಿಂತು ಬಿಟ್ಟರೆ ಕಥೆ ಏನು ಭಕ್ತರದೆಲ್ಲ. ಅದೇನಂದರೆ ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪ ಇದೆಯಲ್ಲ, ಅದು ಶಾಪ ರೂಪವಾಗಿ ನಮಗೆ ತಟ್ಟಿರುತ್ತೆ ಅಂತ, ನಮ್ಮ ಪಾಪ ಅಷ್ಟೇ. ಅಂದರೆ ಗುರುಗಳ ಶಾಪ ಅನ್ನೋ ಶಬ್ದಕ್ಕೆ ಏನರ್ಥ, ನೀವು ಮಾಡಿದ ಕರ್ಮಕ್ಕೆ ನಾವು ಅನುಗ್ರಹ ಮಾಡದೆ ಸುಮ್ಮನೆ ಕೂತಿದ್ದೀವಿ ಅಂತ ಅಷ್ಟೇ ಅರ್ಥ. ಅವರೆಲ್ಲ ಸಿಟ್ಟು ಮಾಡ್ಕೊಂಡು ಹಾಗೆ ಕೊಡಲೇಬೇಕು ತೊಂದರೆ ಅಂತ ಕೂತ್ರೆ ಬಹಳ ಕಷ್ಟ. ಹಾಗಿರಲ್ಲ. ಆದರೆ ಅವರ ಮೌನನೇ ನಮಗೆ ಕಷ್ಟ. ದೇವರೆಲ್ಲ ತಾವು ಸುಮ್ಮನೆ ನಿಂತುಬಿಟ್ರೆ ಅನುಗ್ರಹ ಮಾಡ್ದೇನೆ ಅದೇ ದೊಡ್ಡ ಕಷ್ಟ. ಹಾಗೆ ನೀವು ಸುಮ್ಮನೆ ಕೂತಿದ್ದಾರೆ ಅಂತ ಅರ್ಥ. ಅವರನ್ನು ಎಬ್ಬಿಸ್ಬೇಕಲ್ಲ, ಬನ್ನಿ ಅನುಗ್ರಹಿಸಿ ಅಂತ. ಈ ದೃಷ್ಟಿಯಲ್ಲಿ ಇವರ ಪ್ರಾರ್ಥನೆಯನ್ನು ಮಾಡೋದು ಹೇಗೆ, ಹಳದಿ ವಸ್ತ್ರದ ಒಂದು ದಾನ ಅಂತೆಲ್ಲ ಹೇಳ್ತಾರೆ ಗುರುಗ್ರಹಕ್ಕೆ. ಇಲ್ಲಿ ಬಿಳಿ ಶುಕ್ರಾಚಾರ್ಯರು ವರ್ಣನೆ ಮಾಡಿದರು. ಇವರ ಸಾಮಾನ್ಯ ಲಕ್ಷಣ, ಇಬ್ಬರಲ್ಲೂ ಇರೋ ಒಂದು ಲಕ್ಷಣ ಯಾವುದು ಅಂದರೆ, ಇಬ್ಬರು ತಾವು ಅಕ್ಷಮಾಲೆ ಹಿಡ್ಕೊಂಡಿದ್ದಾರೆ, ಅಂದರೆ ಜಪ ಸರ, ಇನ್ನು ಕಮಂಡಲು ಹಿಡ್ಕೊಂಡಿದ್ದಾರೆ, ಒಂದು ಕೈನಲ್ಲಿ ದಂಡ, ಇನ್ನೊಂದು ಕಡೆಯಲ್ಲಿ ವರ ಮುದ್ರೆನೇ ಹಿಡ್ಕೊಂಡಿದ್ದಾರೆ. ಹಾಗಾದ್ರೆ ಇವ್ರಿಗೆ ಎಷ್ಟು ಕೈ ಇರಬೇಕು? 4 ಕೈ ಇರಬೇಕು. ಚತುರ್ಭುಜ ಅಂತ ಹೇಳ್ತಾರೆ ಈ ಶುಕ್ರಾಚಾರ್ಯರು ಮತ್ತು ಈ ಬೃಹಸ್ಪತ್ಯಾಚಾರ್ಯರು. ಹೀಗೆ ಅಂಗಾರಕ ಗ್ರಹಕ್ಕೂ 4 ಭುಜ, ಸೂರ್ಯ ಮತ್ತು ಚಂದ್ರರಿಗೆ ಮಾತ್ರ 2 ಭುಜ ಅಂತ ಇಷ್ಟು ಈ ಗ್ರಹಗಳ ಚಿಂತನೆ. ಇದಾದ ಮೇಲೆ ಮುಂದೆ ಅರ್ಕಸುತಸ್ತಥ. ಇನ್ನು ಅರ್ಕಸುತ, ಅರ್ಕ ಅಂದರೆ ಈ ಎಕ್ಕದ ಎಲೆ, ಅರ್ಕ ಎಲೆ ಅಂತೆಲ್ಲ ಹೇಳ್ತೀವಿ. ಅದು ಸೂರ್ಯನಿಗೆ ಸಂಬಂಧಪಟ್ಟಿದ್ದು, ಅಂದರೆ ಸೂರ್ಯನ ಪುತ್ರ ಅಂದರೆ ಶನಿದೇವರು. ಶನಿಯ ಅನುಗ್ರಹ ಆಗಲಿಕ್ಕೋಸ್ಕರ ಇರೋ ಶ್ಲೋಕ. ಶನಿದೇವನಿಗೆ ತುಂಬ ಪ್ರೀತಿ ಯಾವುದು? ಇಂದ್ರನೀಲದ್ಯುತಿ ಅಂತ, ಇಂದ್ರನೀಲಮಣಿ, ಕಪ್ಪಾದ ಮಣಿ, ಮತ್ತು ತ್ರಿಶೂಲ ಹಿಡಿದಿದ್ದಾನೆ, ವರಮುದ್ರೆಯನ್ನು ಧರಿಸಿದ್ದಾನೆ, ಗೃಧ್ರವಾಹನ ಅಂತ ಹೇಳ್ತಾರೆ. ಅಂದರೆ ಹದ್ದು, ರಣಹದ್ದಿನ ಮೇಲೆ ಶನಿದೇವ ಕೂತಿರೋದು. ಕಾಗೆ ಮೇಲೆ ಕೂತಿರೋ ರೂಪ ಹೇಳಿಲ್ಲ ಶಿವ. ತಾನು ಶಿವ ಹೇಳಿದ್ದು ಯಾವ ರೂಪ ಅಂದರೆ ಇಲ್ಲಿ ಗೃಧ್ರದ ಮೇಲೆ, ಅಂದರೆ ರಣಹದ್ದಿನ ಮೇಲೆ ಕೂತಿರೋಂಥ ಶನಿಯ ಪ್ರಾರ್ಥನೆ. ಇನ್ನು ಬಾಣಾಸನಧರ ಅಂತ, ಅವನು ಈ ಬಿಲ್ಲು ಬಾಣ ಹಿಡ್ಕೊಂಡಿದ್ದಾನೆ ಒಂದು. ಅಲ್ಲಿ ಬಾಣಾಸನಧರ ಅಂದರೆ ಕನ್ಫ್ಯೂಸ್ ಆಗಬಾರ್ದು, ಏನಂದರೆ ಬಾಣ ಕೆಳಕ್ಕೆ ಹಾಕ್ಕೊಂಡು ಕೂತಿದ್ದಾನೆ ಅಂತ ಅರ್ಥ ಅಲ್ಲ. ಬಾಣಾಸನಧರ ಅಂದರೆ ಬಾಣ ಜೊತೆಗೆ ಬಿಲ್ಲು ಮತ್ತು ಬತ್ತಳಿಕೆ ಇದೆಯಲ್ಲ ಅದನ್ನೆಲ್ಲ ಇಟ್ಕೊಂಡಿದ್ದಾನೆ ಅಂತ ಅರ್ಥ. ಈ ಬಾಣವನ್ನು ಎಲ್ಲಿಡ್ತೀವಲ್ಲ ಅದು ಬಾಣಾಸನ, ಆ ಬಾಣಾಸನ ಹಿಡ್ಕೊಂಡಿದ್ದಾನೆ ಅಂತ ಅರ್ಥ ಹೊರತು ಬಾಣಾಸನ ಮೇಲೆ ಕೂತಿದ್ದಾನೆ ಅಂತ ಅರ್ಥ ಅಲ್ಲ. ಕರ್ತವ್ಯೋ ಅರ್ಕಸುತಸ್ಥತ, ಇಂಥ ಇವನನ್ನು ಪ್ರಾರ್ಥನೆ ಮಾಡಬೇಕು. ಹಾಗಾದ್ರೆ ಇವನಿಗೆ, ಶನಿದೇವನಿಗೆ 2 ಭುಜ ಅಷ್ಟೇ, 4 ಭುಜವನ್ನು ಇಲ್ಲಿ ಹೇಳಲಿಲ್ಲ. ಇನ್ನು ಮುಂದಕ್ಕೆ ರಾಹುಕೇತುಗಳ ಬಗ್ಗೆ ಬಂದ್ವಿ. ರಾಹುವಿನ ಶ್ಲೋಕ: ಕರಾಲವದನ ಖಡ್ಗ ಚರ್ಮಶೂಲಿ ವರಪ್ರದ ನೀಲಸಿಂಹಾಸನಸ್ಥಶ್ಚ ರಾಹುರತ್ರ ಪ್ರಶಸ್ಯತೆ ಅಂತ ಈ ರಾಹುವಿನ ಶ್ಲೋಕ. ಅವನ ಮುಖ ಕರಾಲವದನ ಅಂತೆ. ನೀವು ರಾಹುವಿನ ಮುಖ ನೋಡಿದ್ರೆ ಈ ನಾಗದ ಮುಖ ಥರ ಇರುತ್ತೆ, ಸರ್ಪ ಮುಖ ಇರುತ್ತೆ ರಾಹುವಿನ ತಲೆ ಭಾಗ. ಅದು ಈ ಮೊರ ಇರತ್ತಲ್ಲ, ಮೊರದ ಆಕಾರದಲ್ಲಿ ಇರುತ್ತೆ. ಅವೆಲ್ಲ ಮೊರದ ಬಾಗಿನ ಕೊಡ್ತಾರಲ್ಲ, ಮೊರದ ಬಾಗಿನ ಏನು ಕೊಡ್ತೀರಿ, ಆ ಮೊರದ ಆಕಾರದ ಥರ ಇರುತ್ತೆ ಅವನ ಮುಖ. ಅದು ಕೊನೆಗೆ ನೋಡಲಿಕ್ಕೆ ಈಗೇನಾಗ್ಬಿಟ್ಟಿದೆ ಅಂದರೆ ನಾಗಮುಖ. ಅದು ನಾಗ ದೇವತೆ,
ಅಭಿಮಾನಿ ದೇವತೆ ಅಂತಾರೆ, ಒಂದೊಂದು ಗ್ರಹಗಳಿಗೊಬ್ಬ ದೇವತೆ ಇರ್ತಾರೆ. ಅದು ನಾಗದ ಮುಖ ಇರುತ್ತೆ ಸಾಮಾನ್ಯವಾಗಿ ರಾಹುವಿಗೆ, ಆ ರೀತಿ ಇಂದಿನ ದಿವಸಗಳಲ್ಲಿ ನೋಡ್ತೀವಿ. ಖಡ್ಗ ಚರ್ಮ ಶೂಲಿ ವರಪ್ರದ, ಇವನಿಗೂ 4 ಭುಜ, ಒಂದು ಖಡ್ಗಾಯುಧ, ಒಂದು ಗುರಾಣಿ ಹಿಡ್ಕೊಂಡಿದ್ದಾನೆ, ಶೂಲ ಮತ್ತು ವರಹಸ್ತ, ವರಮುದ್ದೆಯನ್ನು ಇಟ್ಕೊಂಡಿದ್ದಾನೆ. ಇವನು ಸಿಂಹದ ಮೇಲೆ ಕೂತಿದ್ದಾನೆ, ಬುಧ ಗ್ರಹದ ಥರ. ಆದರೆ ಆ ಸಿಂಹ ಅದು ಕಪ್ಪಾದ ಸಿಂಹ ಅಂತೆ, ನೀಲಸಿಂಹದ ಮೇಲೆ ಕೂತಿದ್ದಾನೆ. ಇಂಥ ರಾಹುವಿನ ಚಿಂತನೆಯನ್ನು ಮಾಡಿ ಕೊನೆಗೆ ಕೇತು ವಿಗ್ರಹದ ಚಿಂತನೆಯನ್ನು ಮಾಡ್ತಾರೆ. ಕೇತು ಹೇಗಿದ್ದಾನೆ ಅಂದರೆ ಧೂಮ್ರಾಹ ದ್ವಿಬಾಹವ ಸರ್ವೆ. ಕೇತು ಅದು ಒಟ್ಟು 100 ಗ್ರಹ ಅಂತ ಹೇಳ್ತಾರೆ, ಒಟ್ಟು 100 ಇದೆಯಂತೆ, ಒಂದೊಂದೊಂದೊಂದೊಂದು ರೂಪ ಅಷ್ಟು ತಗೊಂಡು ಎಲ್ಲ 2 ಬಾಹುಗಳಿದೆಯಂತೆ ಕೇತು ಗ್ರಹಗಳಿಗೆ. ಎಲ್ಲ ಬಾಹುಗಳಲ್ಲೂ ಗದೆ ಇದೆ, ಮತ್ತು ವಿಕೃತಾನನಃ ನೋಡಲಿಕ್ಕೆ ಭಯ ಆಗತ್ತಂತೆ ಅಂಥ ಒಂದು ರೂಪ. ಗೃಧ್ರ ಆಸನ, ರಣಹದ್ದಿನ ಮೇಲೆ ಶನಿದೇವನ ಥರ ಈ ಎಲ್ಲ ಕೇತುಗಳು ಇದೆ. ನಿತ್ಯಂ ಕೇತವಃ ವರಪ್ರದಾಹ, ನಿತ್ಯ ವರವನ್ನು ಕೊಡೋದು. ಇಷ್ಟನ್ನೆಲ್ಲ ಹೇಳಿ ಕೊನೆಗೊಂದು ನಿಯಮ ಹೇಳ್ತಾರೆ. ಇದೆಲ್ಲ ಸ್ತೋತ್ರ ಸರಿ, ಈ ಸ್ತೋತ್ರವನ್ನು ಎಷ್ಟು ಬಾರಿ ಪಾರಾಯಣ ಮಾಡಬೇಕು ಅಂದಾಗ 108 ಒಬ್ಬೊಬ್ಬನ ಬಗ್ಗೆ. ಪ್ರತಿನಿತ್ಯ ಅಂತಂದರೆ ನಮಗೆ ಯಾವ ಗ್ರಹದ ದೋಷ ತುಂಬ ಜಾಸ್ತಿ ಇರುತ್ತೋ ಅದನ್ನು ತಿಳ್ಕೊಂಡು ಆ ಗ್ರಹದವನ್ನು ಕುರಿತು 108 ಶ್ಲೋಕವನ್ನು 108 ಸಲ ಅದನ್ನು ಪಾರಾಯಣ ಮಾಡಬೇಕು ಅಂತ ಒಂದೊಂದು ಶ್ಲೋಕ ಇಲ್ಲಿ ಬರೋದನ್ನು. ಇಷ್ಟನ್ನು ಮಾಡಬೇಕಾದ್ರೆ ಇನ್ನೊಂದು ಉಪಾಯ ಹೇಳಿದ್ರೆ ಏನು, ಸರ್ವೇ ಕಿರೀಟನ ಕಾರ್ಯ. ಇದರೆಲ್ಲದಕ್ಕೂ ಏನು ಮಾಡಬೇಕು ಅಂದರೆ ಮನೆಯಲ್ಲೇನಾದ್ರು ಪ್ರತಿಮೆಯನ್ನು ಇಟ್ಕೊಂಡ್ರೆ ಈ ನವಗ್ರಹಗಳ ಪ್ರತಿಮೆಯನ್ನು ಆ ಒಂದೊಂದು ಪ್ರತಿಮೆಯ ಮೇಲೆ ಕಿರೀಟ ಚಿಕ್ಕದಾಗಿ ಮಾಡಿಸಿ ಹಾಕಿರಬೇಕಂತೆ. ಕಿರೀಟ ಪ್ರತಿಯೊಂದ್ರ ಮೇಲೆ ಈ ಎಲ್ಲ ಗ್ರಹಗಳು ಸ್ವಾಂಗುಲೇನ ಉಚ್ಛ್ರಿತ ಅಂತ ಆಗಲೇ ಹೇಳಿದಂತೆ ತನ್ನ ಅಂಗುಲಿ, ಅಂದರೆ ಅಂಗುಲ ಅಂತಂದರೆ ಅದು ಸಾಮಾನ್ಯವಾಗಿ ಬೆರಳು ತೊಗೊಳ್ತಾರೆ, ಹೆಬ್ಬೆರಳು ತೊಗೊಳ್ತಾರೆ, ಯಾವುದೇ ಬೆರಳನ್ನು ತೊಗೊಳ್ಬೋದು, ಅಷ್ಟಿರಬೇಕು. ಶತಂ ಅಷ್ಟೋತ್ತರಂ ಸದಾ ಅಂತ, ಅಷ್ಟೋತ್ತರ ಶತ ಅಂದರೆ 108 ಬಾರಿ ಯಾವಾಗಲೂ ಜಪ ಮಾಡ್ತಾ ಇರಬೇಕು. ಇಷ್ಟು ಇಲ್ಲಿ ಮತ್ಸ್ಯ ಪುರಾಣದಲ್ಲಿ ಬಂದ ಒಂದು ವಿವರ. ಇದು ಶಿವ ತಾನು ಹೇಳಿದ ಒಂದು ಸ್ತೋತ್ರ. ಇನ್ನು ಮತ್ತೊಂದು ಈ ರಾಹುಗ್ರಹದ ಬಗ್ಗೆ ಇನ್ನೂ ಚಿಂತನೆ ನಡೆಯೋದಿದ್ರೆ ಅವನ ಬಗ್ಗೆ ಅನೇಕ ಸ್ತೋತ್ರ ಇದೆ. ಅದರಲ್ಲಿ ಈ ಸಂತಾನಕ್ಕೆ ಏನಾದ್ರು ತೊಂದರೆಯನ್ನು ಕೊಡ್ತಾ ಇದ್ರೆ ಕೆಲವು ಸರಿ ರಾಹುವಿನ ಈ ಶಾಂತಿಯನ್ನು ಮಾಡಿಸ್ಬೇಕು, ಕೇತುಗ್ರಹದ ಶಾಂತಿ ಅಂತ ಹೇಳ್ತಾರೆ. ಸಂತಾನಕ್ಕೆ ಏನಾದ್ರು ತೊಂದರೆ ಇದ್ದರೆ ಅದಕ್ಕೊಂದು ಉಪಾಯ ಹೇಳ್ತಾರೆ. ಏನು ಮಾಡಬೇಕಂದ್ರೆ ಕನ್ಯಾದಾನ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲ, ಇದೇನಿದು ಉಪಾಯ? ಇವರು ಸಂತಾನಕ್ಕೋಸ್ಕರ ರಾಹುವಿನ ಪ್ರಾರ್ಥನೆ, ಸಂತಾನಕ್ಕೋಸ್ಕರ ರಾಹುವಿನ ಪ್ರಾರ್ಥನೆ ಮಾಡೋರು ಕನ್ಯಾದಾನ ಮಾಡಿ ಅಂದರೆ ಎಲ್ಲಿಂದ? ಕನ್ಯೆ ಹುಟ್ಟಿದ್ರೆ ತಾನೆ ಮೊದಲು ದಾನ ಮಾಡೋದು. ಮಕ್ಕಳಾಗದೇ ಇರೋರು ರಾಹುವಿನ ಪ್ರಾರ್ಥನೆ ಮಾಡೋದು ಮಕ್ಕಳಾಗಲಿ ಅಂತ. ನೀವು ರಾಹು ದೋಷ ಪರಿಹಾರಕ್ಕೆ ಏನು ಪರಿಹಾರ ಹೇಳ್ತೀನಿ ಅಂತ ಕನ್ಯಾದಾನ ಮಾಡಿ ಅಂತ ಸುಮ್ಮನೆ ಪರಿಹಾರ ಹೇಳಬೇಡಿ. ಇಂಥ ಪರಿಹಾರ ಹೇಳೋದಾ? ಇದು ಆಮೇಲೆ ಸಿಗೋತ್ತಾನೆ ಪರಿಹಾರ, ಅದು ಹೇಗೆ ಸಾಧ್ಯ ಅಂತ. ಅದಕ್ಕೆ ಇದರ ಅರ್ಥ ಏನಂದರೆ, ಯಾರು ಇನ್ನೊಬ್ಬರು ಕನ್ಯಾದಾನ ಮಾಡ್ತಾ ಇರ್ತಾರಲ್ಲ, ಆ ಕನ್ಯಾದಾನ ಮಾಡಬೇಕಾದ್ರೆ ನೀವು ಪೂರ್ಣ ಅವರ ಮದುವೆ ಜವಾಬ್ದಾರಿ ಹೊತ್ಕೊಳ್ಳಿ ಅಂತ ಅರ್ಥ. ಆಗ ನಿಮಗೆ ಸಂತಾನ ಆಗತ್ತೆ ಅಂತ ಅರ್ಥ. ಈ ರೀತಿ ಈ ರಾಹುಗ್ರಹದ ಪೀಡೆಗೆ ಇನ್ನೊಂದು ಪರಿಹಾರ ಅಂತ ಇದೆ. ತುಂಬ ಕಷ್ಟ ಇದ್ದರೆ ಅಂತಹ ಸಂದರ್ಭದಲ್ಲಿ ಯೋಗ್ಯ ಕನ್ಯಾದಾನ ಮಾಡಲಿಕ್ಕೆ ಏನಾದ್ರು ಸಹಕಾರ ಮಾಡಿ ಅಂತ, ಸ್ವಂತ ಖರ್ಚು, ಅದು ಸಾಲ ಮಾಡಿ ಅಲ್ಲ. ಮತ್ತೆ ಇದೊಂದು ಪರಿಹಾರ ಇದೆ. ಇದು ರಾಹುಗ್ರಹದ ಬಗ್ಗೆ ಬಂತು. ಇನ್ನೊಂದು, ಈ ರಾಹುಗ್ರಹದ ಒಂದು ಪ್ರಾರ್ಥನೆಯನ್ನು ಮಾಡೋದು ಹೇಗೆ ಅಂದಾಗ, ಯಾವಾಗಲಾದ್ರೂ ರಾಹುಗ್ರಹದ ಅನಿಷ್ಟ ಇದ್ದರೆ, ರಾಹುಗ್ರಹ ಯಾಕೆ ನಾವು ಬೇಡಬೇಕು ಅಂದರೆ ಅದಕ್ಕೆ ಒತ್ತು ಕೊಡೋದು ಯಾಕೆ, ಜನ ಯಾಕೆ ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾರೆ ಅಂದರೆ, ಈ ರೋಗ ಬರುತ್ತಲ್ಲ, ಈ ರೋಗ ಹೋಗಬೇಕು ಅಂದರೆ ರಾಹುಗ್ರಹದ ಆರಾಧನೆ ಮಾಡಬೇಕು ಜಾಸ್ತಿ. ಅದರಿಂದ ರೋಗ ಅನ್ನೋದು ಸಾಮಾನ್ಯ ಆಗಿಬಿಟ್ಟಿದೆ. ಒಂದಲ್ಲ ಒಂದೊಂದು ಥರ ರೋಗ, ಮಾನಸಿಕ ರೋಗದಿಂದ ಹಿಡಿದು ಅನೇಕ ರೋಗ. ಈ ರೋಗ ಎಲ್ಲ ಪರಿಹಾರ ಆಗಬೇಕು ಅಂದರೆ ರಾಹುವಿನ ಆರಾಧನೆ ಮಾಡಲೇಬೇಕು. ಅದಕ್ಕೆ ವಾದಿರಾಜರು ಪ್ರಾರ್ಥನೆ ಮಾಡ್ತಾರೆ, ನಮಗೆ ತೋರಿಸ್ಕೊಟ್ಟಿದ್ದಾರೆ ಹೀಗೆ ಮಾಡಿ ಅಂತ. ರಾಹುರ್ಮೇ ರಹಯೇತ್ ರೋಗಂ ಅಂತ ಅವ್ರು ಹೇಳ್ತಾರೆ. ರೋಗ ಪರಿಹಾರ ಮಾಡಲಿ ಅಂತ ರಾಹುವಿನ ಹತ್ರ ಪ್ರಾರ್ಥನೆ ಮಾಡಬೇಕು. ಏನಂತ ಮಾಡಬೇಕು? ಏನಾದ್ರು ಒಂದು ಅನಿಷ್ಟ ಫಲ ಈ ರಾಹುಗ್ರಹದಿಂದ ಸಿಗ್ತಾ ಇದ್ದರೆ ಆಗ ಮಾಡಬೇಕಾಗಿದ್ದು ಇಷ್ಟಂತೆ. ರಾಹುವಿನ ಚಕ್ರ ಅಂತ ಒಂದಿದೆ, ಆ ಬೀಜಾಕ್ಷರ ಇರುತ್ತೆ ರಾಹುವಿನದು. ಆ ಬೀಜಾಕ್ಷರ ಬರೆದು ಒಂದು ಚಕ್ರ ಥರ ರಂಗೋಲಿಯಲ್ಲಿ ಹಾಕಿ ಅದರ ಮೇಲೆ ಎಳ್ಳು ಧಾನ್ಯ ಏನಿದೆ ಅದನ್ನು ಇಟ್ಟು ಅದರ ಮೇಲೆ ಕಪ್ಪು ಬಣ್ಣದ ವಸ್ತ್ರವನ್ನು ಅಲಂಕಾರ ಮಾಡಿ ನೀಲಪುಷ್ಪ, ಕಪ್ಪಾದ ಪುಷ್ಪವನ್ನು ಅದಕ್ಕೆ ಅರ್ಚನೆ ಮಾಡಿ ಅದಾದ ಮೇಲೆ ನೈವೇದ್ಯ ಮಾಡಬೇಕಂತೆ. ಅದು ಎಣ್ಣೆಯಿಂದ ಇರೋವಂಥ ಯಾವುದಾದ್ರು ಒಂದು ಧಾನ್ಯ, ಅದನ್ನು ನೈವೇದ್ಯ ಮಾಡಿ, ಅದರಲ್ಲೂ ಕೆಲವು ಧಾನ್ಯ ಇದೆ ರಾಹುಗ್ರಹಕ್ಕೆ ವಿಶೇಷವಾಗಿ, ಅದನ್ನೇ ಮಾಡಬೇಕು, ಅದನ್ನು ಮುಂದೆ ಬರುತ್ತೆ. ಆಮೇಲೆ 18,000 ಸಲ ಜಪವನ್ನು ಮಾಡಬೇಕಂತೆ ಆ ಧಾನ್ಯವನ್ನು ಮುಟ್ಕೊಂಡು. ಮತ್ತು ರಾಹು ಸ್ತೋತ್ರವನ್ನು ಪಾರಾಯಣ ಮಾಡಿ. ಇಷ್ಟು ಮಾಡಿದರೆ ಉತ್ತಮವಾದ ಸುಖ ಸಂಪತ್ತು ಅವನಿಗೆ ಸಿಗತ್ತೆ ಅಂತ ಹೇಳ್ತಾರೆ. ಇದು ಒಂದು ಕ್ರಮ. ಅಥವಾ ಇದೊಂದು ಈ ಗೋಮೇಧಿಕ ಅಂತ ಏನು ಸಿಗತ್ತೆ, ರಾಹುವಿನ ಮಣಿ ಅಂತ ಏನು ಕರೀತಾರೆ, ನವಗ್ರಹ ಉಂಗುರ ಇದ್ದರೆ ಅದರ ಮಣಿ ನೋಡಬಹುದು. ಆ ಗೋಮೇಧಿಕ ಏನಿದೆ ಅದನ್ನು
ಧರಿಸ್ಬೇಕಂತೆ. ಅದು ಎಲ್ಲಿ ಧರಿಸ್ಬೇಕು ಅಂದರೆ ಸರಿ ಬೆರಳೆಲ್ಲ ಹಾಕ್ಕೊಳ್ಬೇಕು. ಕೆಲವರು ಬೆರಳಿಗೆ ಹಾಕ್ಕೊಳ್ಳಿಕ್ಕೆ ಹೆದರಿಕೆ ಇರುತ್ತೆ. ಎಲ್ಲರೂ ಅದು ಬಿದ್ದು ಹೋಗ್ಬಿಟ್ರೆ, ಏನಾದ್ರು ಅಶುಚಿ ಸ್ಪರ್ಶ ಆಗಿಬಿಟ್ರೆ ಅದು ತಪ್ಪಾಗತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಭುಜಗಳಿಗೆ ಕಟ್ಕೊತಾರೆ ಮತ್ತು ಕುತ್ತಿಗೆಗೆ ಹಾಕ್ಕೊಳ್ತಾರೆ ಸರದ ಥರ. ಈ ಗೋಮೇಧಿಕ ರತ್ನ ಏನಿದೆ ಅದನ್ನು ಉಂಗುರದಲ್ಲಿ ಸೇರಿಸ್ಕೊಂಡು ಧರಿಸ್ಬೇಕು ಅಂತ ಇದೆ. ಅದರಲ್ಲೂ ಒಂದು ವಿಧಿ ಏನಂತಂದರೆ, ಈ ಯಾವ ಉಂಗುರದಲ್ಲಿ ಆ ಗೋಮೇಧಿಕವನ್ನು ಸೇರಿಸ್ತೀವಲ್ಲ ಆ ಉಂಗುರವನ್ನು ಧರಿಸೋದು ಎಷ್ಟು ವರ್ಷ ಅಂದರೆ 3 ವರ್ಷ ತನಕ ಅದರ ಪ್ರಭಾವ ಇರುತ್ತೆ ಅಂತ ಹೇಳ್ತಾರೆ. ಅದರ ಜೊತೆಗೆ 3 ವರ್ಷ ಆದಮೇಲೆ ಅದರ ಫಲ ಕೊಡಲ್ವಾ ಅಂದರೆ ಅದನ್ನು ಮತ್ತೆ ಇಟ್ಕೊಂಡು ಜಪ ಮಾಡಬೇಕಂತೆ, ಆಗ ಮತ್ತೆ ಅದರ ಪ್ರಭಾವ ಇರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಕೆಲವ್ರಿಗೆ ಏನಾದ್ರು ಧರಿಸ್ಲಿಕ್ಕೆ ಆಗದೆ ಅಂದರೆ ಉಪಾಯ ಏನು ಹೇಳಿದ್ದಾರೆ ಅಂದರೆ, ಉಪಾಯ ಇಷ್ಟು: ಒಂದು ಕಪ್ಪಾದ ವಸ್ತ್ರದಲ್ಲಿ ಆ ಗೋಮೇಧಿಕ ರತ್ನ ಹಾಕಿ ಅದನ್ನು ಗಂಟು ಹಾಕ್ಕೊಬೇಕಂತೆ. ಗಂಟು ಹಾಕ್ಕೊಂಡು ಭುಜ ಕಟ್ಕೊಳ್ಬೇಕಾದ್ರೆ ಒಂದು ಎಚ್ಚರ ಇರಬೇಕು, ಎಡಭುಜ ಕಟ್ಕೊಳ್ಬಾರ್ದು, ಬಲಭುಜಕ್ಕೆ ಕಟ್ಕೊಂಡಿರಬೇಕು, ಅಥವಾ ಕಂಠದಲ್ಲಿ ಧರಿಸ್ಬೋದು ಅಂತ ಆಗಲೇ ತಿಳಿಸಿದಂತೆ. ಕೆಲವ್ರು ಏನು ಮಾಡ್ತಾರೆ, ಈಗ ಗೋಮೇಧಿಕ ಸಿಗಲಿಲ್ಲ, ನಿಜವಾಗಿ ಪ್ಯೂರ್ ಯಾವುದು ಸಿಗಲಿಲ್ಲ, ಏನು ಮಾಡಬೇಕು ಅದಕ್ಕೆ? ಅದು ಯಾವುದಾದ್ರು ಒಂದು ಕಪ್ಪಾದ ಕಲ್ಲನ್ನು ಧರಿಸ್ತಾರಂತೆ. ಅದು ಯಾವುದೋ ಒಂದು ನದಿ ತೀರ, ಪ್ರಸಿದ್ಧ ನದಿಗಳಿರ್ತಲ್ಲ, ಗಂಗಾದಿ ನದಿ, ಅದರಲ್ಲಿರುವಂಥ ಒಂದು ಚಿಕ್ಕದಾದಂತಹ ಒಂದು ಈ ಗೋಮೇಧಿಕ ಹೋಲುವಂಥ ಒಂದು ಬಣ್ಣದ ಒಂದು ಕಲ್ಲು, ಆ ಕಪ್ಪು ಆಗ್ಬೋದು ಇಲ್ಲ ಬೇರೆ ಆ ರೀತಿ ಬಣ್ಣದ ಕಲ್ಲು, ಅದನ್ನು ಧರಿಸೋದ್ರಿಂದಲೂ ಕೂಡ ಪರಿಹಾರ ಆಗತ್ತಂತೆ. ಆದರೆ ಅದಷ್ಟು ಪ್ರಭಾವ ಬೀರಲ್ವಂತೆ. ಹಾಗಾಗಿ ಗೋಮೇಧಿಕವನ್ನು ಧರಿಸೋದು ಶ್ರೇಷ್ಠ ಪಕ್ಷ. ಅಥವಾ ಈ ಗಂಧದ ಕಟ್ಟಿಗೆ ತುಂಡು ಇರುತ್ತಲ್ಲ, ಆ ತುಂಡನ್ನು ಧರಿಸ್ಬೋದಂತೆ ದೇಹದಲ್ಲಿ ಈ ರಾಹುಗ್ರಹ ದೋಷ ಪರಿಹಾರಕ್ಕೆ ಅಂತ. ಇದೆಲ್ಲ ಇರಲಿ, ನವಗ್ರಹ ಉಂಗುರನೇ ಧರಿಸ್ಬಿಟ್ರೆ ಆಗೋಯ್ತು ಅಂತ ಒಟ್ಟಿಗೆ ಒಂದು ಪರಿಹಾರವನ್ನು ಹೇಳ್ತಾರೆ. ಇದು ಒಂದಾಯಿತು. ಮತ್ತೊಂದು ವಿಷಯ, ಈ ರಾಹುವಿನ ಈ ಗೋಮೇಧಿಕ ದಾನ ಏನಿದೆ ಅದರ ಬಗ್ಗೆ ಒಂದು ಪ್ರಕ್ರಿಯೆ ಹೇಳ್ತಾರೆ, ಯಾವ ಥರ ಮಾಡಬೇಕು ಅಂತ. ಇದನ್ನು ಮಾಡಬೇಕಾದ್ರೆ ಒಂದು ಮಂತ್ರ ಇದೆ, ಆ ಮಂತ್ರವನ್ನು ಹೇಳ್ಕೊಂಡು ಮಾಡಬೇಕು ಅಂತ. ಅದು ತುಂಬ ದೀರ್ಘವಾದ ಮಂತ್ರ, ಆ ಮಂತ್ರ ಏನು ಹೇಳಲಿಕ್ಕೆ ಹೋಗೋಲ್ಲ. ಆ ಮಂತ್ರವನ್ನು ಹೇಳ್ತಾ ಏನು ಮಾಡಬೇಕು, ಒಂದು ಬಂಗಾರದ ಪತ್ರ, ಒಂದು ತಗಡು ಥರ, ಆ ಥರ ಒಂದು ಅಗಲವಾದ ಬಂಗಾರದ ಪತ್ರ ಮಾಡಿಕೊಂಡು ಅದೇ ರಾಹುವಿನ ಯಂತ್ರವನ್ನು ಕೊರೆಸ್ಬೇಕಂತೆ. ಕೊರೆಸಿ ಅದರ ಮಧ್ಯದಲ್ಲಿ ಗೋಮೇಧಿಕ ಮಣಿಯನ್ನು ಇಟ್ಟು ಆ ರತ್ನವನ್ನು, ಆ ನಂತರ ಈ ಮಂತ್ರವನ್ನು ಪಠನ ಮಾಡಬೇಕು. ಅದು ಎಷ್ಟು ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಸಾಮಾನ್ಯ ಎಲ್ಲ ಗ್ರಹಗಳಿಗೆ ಒಂದೊಂದು ದಿವಸ ಒಂದಿಷ್ಟು 7-8 ಗಂಟೆ ಜಪ ಮಾಡಿದರೆ ಸಾಕು ಅಂತಿರುತ್ತೆ ಕೆಲವುದಕ್ಕೆ. ಆದರೆ ಇದಕ್ಕೆ ಪ್ರತಿನಿತ್ಯ ಎಷ್ಟು ಮಾಡಬೇಕು, 1,000 ಜಪ ಮಾಡಬೇಕಂತೆ ರಾಹು ಮಂತ್ರ. ಎಷ್ಟು ದಿವಸ? 72 ದಿವಸ ಅಂತೆ. ತುಂಬ ಶ್ರಮ ಜಾಸ್ತಿ ಇದಕ್ಕೆ, ಯಾಕೆ ನಮಗೆ ರೋಗಗಳು ಜಾಸ್ತಿ ಇರುತ್ತಲ್ಲ, ಪರಿಹಾರ ಆಗಬೇಕಲ್ಲ. 72 ದಿವಸ 1,000 ಮಂತ್ರ ಜಪವನ್ನು ಮಾಡಬೇಕು. ಮಾಡಾದಮೇಲೆ ಆ 72ನೇ ದಿವಸ ಅಂದರೆ ನಿಮಗೆ 72,000 ಆಗಿರುತ್ತೆ ಅಂತ ಅರ್ಥ ಜಪ. ಅದಾದಮೇಲೆ ಒಂದಿಷ್ಟು ದಾನ ಹೇಳಿದ್ದಾರೆ. ಅದರಲ್ಲಿ ಸಾಸಿವೆ ಎಣ್ಣೆ, ಎಳ್ಳು, ಕಂಬಳಿ, ಮತ್ತು ನೀಲಿ ವಸ್ತ್ರ, ಕುದುರೆ, ಬಂಗಾರ, ಇದರಲ್ಲಿ ಯಾವುದಾರು ಒಂದು, ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದನ್ನು ದಾನ ಮಾಡಿದರೆ ಆಗ ರಾಹು ಪೀಡಾ ಪರಿಹಾರ ಅಂತ ಹೇಳ್ತಾರೆ. ಅದಕ್ಕೆ ಈಗೆಲ್ಲ ಪುರಾಣಗಳಲ್ಲಿ ಹೇಳ್ತಾ ಏನು ಮಾಡ್ತಾರೆ, ಇಷ್ಟೆಲ್ಲ ಪರಿಹಾರ ಹೇಳಿದ್ದಾರೆ, ಇದೆಲ್ಲ ಸಾಧ್ಯ ಆಗದೇ ಇದ್ದರೆ ಅದಕ್ಕೆ ಸ್ತೋತ್ರವನ್ನು ಪಾರಾಯಣ ಮಾಡಿ ಅಂತ ವಿಶೇಷವಾಗಿ ಸ್ತೋತ್ರಕ್ಕೆ ಮಹತ್ವ ಕೊಡ್ತಾರೆ ಎಲ್ಲದಕ್ಕೂ. ಮತ್ತು ರತ್ನಧಾರಣೆ, ಒಂದು ರತ್ನ ಧರಿಸೋದು, ಇನ್ನೊಂದು ಸ್ತೋತ್ರ ಪಾರಾಯಣ, ಇವೆರಡಕ್ಕೆ ಜಾಸ್ತಿ ಮಹತ್ವ. ಇನ್ನು ಹೋಮ ಅದಕ್ಕೊಂದು ಇದ್ದೇ ಇದೆ. ಈ ಗೋಮೇಧಿಕವನ್ನು ಧರಿಸಬೇಕಾದ್ರೂ ಕೆಲವು ಕಾಲ ಅಂತ ಇರುತ್ತಂತೆ, ಕೆಲವು ನಕ್ಷತ್ರ ನೋಡಿಕೊಂಡು ಧರಿಸೋದು ಅಂತ ಇದೆ. ಅದರಲ್ಲಿ ಆರ್ದ್ರ, ಸ್ವಾತಿ, ಶತಭಿಷ ಈ ನಕ್ಷತ್ರಗಳಿದ್ದಾಗ ಇದನ್ನು ಧರಿಸಬೇಕು. ಅದನ್ನು ತಯಾರು ಮಾಡ್ಕೊಳ್ಬೇಕಲ್ಲ, ಗೋಮೇಧಿಕ ರತ್ನ ತಗೊಳ್ಳಿಕ್ಕೆ, ಅದು 10 ಗಂಟೆ ಒಳಗಡೆ ಅದನ್ನು ತಯಾರು ಮಾಡ್ಕೊಳ್ಳಿಕ್ಕೆ ತಗೊಂಡಿರ್ಬೇಕಂತೆ, 10 ಗಂಟೆ ಒಳಗಡೆ ಬೆಳಗ್ಗೆ. ಅದಾದಮೇಲೆ ಬಂಗಾರದ ಒಳಗಡೆ ಅಲ್ಲ ಇದು, ಈ ಗೋಮೇಧಿಕ ಇದನ್ನು ಹಾಕ್ಕೊಳ್ಳೋದು. ಈ ವಿಶೇಷ ವಿಧಿ ಇರೋ ಪ್ರಕಾರ ಏನು ಹೇಳ್ತಂದರೆ, ಕಬ್ಬಿಣದ ಒಳಗಡೆ, ಕಬ್ಬಿಣದಿರಬೇಕಂತೆ ಅದಕ್ಕೆ ಆಧಾರ. ಆ ಕಬ್ಬಿಣದ ಮಧ್ಯದಲ್ಲಿ ಇದು ಸೇರೋ ಥರ ಈ ಗೋಮೇಧಿಕ ರತ್ನ ಅದನ್ನು ಸೇರಿಸ್ಕೊಳ್ಬೇಕು. ಮತ್ತು ಪಂಚಧಾತುಗಳ ಒಳಗಡೆನಾದರೂ ಹಾಕ್ಬೋದು ಅಂತ ಇನ್ನೊಂದು ವಿಧಿನ ಹೇಳ್ತಾರೆ. ಇಷ್ಟಾದಮೇಲೆ ಇನ್ನೊಂದು, ಕೆಲವು ಸರಿ ಏನಾಗ್ಬಿಡುತ್ತೆ, ರತ್ನ ಚಿಕ್ಕದಿರುತ್ತೆ, ಬಂಗಾರ ಜಾಸ್ತಿ ಇರುತ್ತೆ, ಉಂಗುರದ್ದು ಅಂಶ. ಆ ಥರ ಇಲ್ಲಿ ಕಬ್ಬಿಣದ ಭಾಗ ಜಾಸ್ತಿ ಇತ್ತು, ಗೋಮೇಧಿಕ ಕಡಿಮೆ ಇರುತ್ತೆ. ಹೀಗಿರಬಾರ್ದಂತೆ, ಕಬ್ಬಿಣದ್ದು ಜಾಸ್ತಿ ಇರಬಾರ್ದು, ಅದು ಕಡಿಮೆ ಇತ್ತು, ಆ ಗೋಮೇಧಿಕ ರತ್ನ ಜಾಸ್ತಿ ಎದ್ದು ಕಾಣಬೇಕು. ಅದರ ಅಭಿಪ್ರಾಯ ಏನಂದರೆ, ಈ ಧರಿಸಿದಾಗ ಮಣಿಯನ್ನು ಅದರ ಕೆಳಭಾಗ, ಯಾವುದೇ ರತ್ನ ಆಗಲಿ ನವಗ್ರಹಗಳಲ್ಲಿ, ಆ ರತ್ನದ ಕೆಳಭಾಗ ನಮಗೆ ತಾಕ್ತಾ ಇರಬೇಕಂತೆ ನಮ್ಮ ಚರ್ಮಕ್ಕೆ. ಅದರ ಉದ್ದೇಶದಿಂದ ದೊಡ್ಡದಿರಬೇಕು ಅಂತ ಇವ್ರು ಹೇಳೋದು. ಇದಾದಮೇಲೆ ಎಷ್ಟು ಗಂಟೆ ಮೇಲೆ ಧರಿಸ್ಬೇಕು? 10 ಗಂಟೆ ಒಳಗಡೆ ತಯಾರಿಯಾಗೋಗಿರುತ್ತೆ. 11 ಗಂಟೆ ಮೇಲೆ ಒಂದು ರಾಹುವಿನ ಸ್ಥಂಡಿಲ ಮಾಡಿಕೊಂಡು ಅದರಲ್ಲಿ ಯಂತ್ರ ಇಟ್ಟು ಷೋಡಶೋಪಚಾರ ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಪಕ್ಕಕ್ಕೆ ಹೋಮ ನಡೀತಾ ಇರಬೇಕಂತೆ.
ಆ ಹೋಮದಲ್ಲಿ 10,000 ಆಹುತಿ ಆಗಬೇಕಂತೆ, ಆಮೇಲೆ ದೀಪದಾನ, ಆಮೇಲೆ 18,000 ಜಪ ಅಂತ ಇಷ್ಟು ಈ ರಾಹುವಿನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಔಷಧಿ ಸ್ನಾನ ಅಂತಲೂ ಹೇಳ್ತಾರೆ. ಕಸ್ತೂರಿ ಏನಿದೆಯಲ್ಲ, ಕಸ್ತೂರಿಯಿಂದ ಸ್ನಾನ ಮಾಡಬೇಕಂತೆ ದಿವಸ. ಅದು ಮಾಡ್ತಾ ಇದ್ದರೆ ಅದೊಂದು ಪರಿಹಾರ ಅಂತೆ, ರಾಹುಗ್ರಹದ ಪೀಡಾ ಪರಿಹಾರಕ್ಕೆ ಅಂತ ಒಂದು ವಿಷಯ ಹೇಳ್ತಾರೆ. ಹೀಗೆ ಕೊನೆಯದಾಗಿ ಏನೂ ಆಗಲಿಲ್ವಾ, ಒಂದು ರತ್ನ ದಾನ ಮಾಡಬೇಡಿ ಅಂತ ದಾನದ ಪ್ರಕ್ರಿಯೆಯನ್ನು ಹೇಳ್ತಾರೆ. ಇದಾದ ಮೇಲೆ ರಾಹುವಿನ ಗ್ರಹ ಪೀಡಾ ಪರಿಹಾರಕ್ಕೆ ಇನ್ನೊಂದು ಮಾಡಬೇಕಾಗಿದ್ದೇನು ಅಂದರೆ ಅವನ ಪರಿಚಯ ತಿಳ್ಕೊಳ್ಬೇಕಂತೆ. ರಾಹುವಿನ ಜನ್ಮಸ್ಥಳ ಯಾವುದು, ಅವನ ಜನ್ಮಸ್ಥಳ ಸಿಂಹಲ ದೇಶ ಅಂತ ಹೇಳ್ತಾರೆ, ಅದೊಂದು. ಮತ್ತು ಜನ್ಮ ದಿವಸ, ಅವನು ಹುಟ್ಟಿದ ದಿವಸ ಯಾವುದು ಅಂತಿದೆ. ಪ್ರತಿಯೊಂದು ಗ್ರಹಗಳಿಗೂ ಇದೆ, ಹೇಳಿದ್ದೀನಿ. ಇದರಲ್ಲಿ ಈ ರಾಹು ವಿಗ್ರಹದ ಜನ್ಮ ದಿವಸ ಯಾವುದು, ಪಾರ್ಥಿವ ಸಂವತ್ಸರ. ಈ ನಾವು ಪರಾಭವ ಸಂವತ್ಸರದಲ್ಲಿದ್ದೀವಿ. ಪರಾಭವ ಎಲ್ಲ ಪರಿಹಾರ ಆಗಬೇಕು ಅಂದರೆ ಅವ್ರು ನೆನಪಿಸ್ಕೊಳ್ಬೇಕು, ತುಂಬ ಅನುಗ್ರಹ ಮಾಡೋದು ರಾಹು. ಮತ್ತು ಭಾದ್ರಪದ ಮಾಸ ಶುದ್ಧ ಪೂರ್ಣಿಮೆ ಇವನ ಜನ್ಮ ದಿವಸ. ಇವನ ಜನ್ಮ ನಕ್ಷತ್ರ ಇದೆಯಂತೆ, ಇವನು ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ರಾಹು. ಮತ್ತು ಇವನ ಗೋತ್ರ ಪೈಠೀನಸ ಅಂತ ಗೋತ್ರ. ಮತ್ತು ಇವನ ಮೈ ಬಣ್ಣ ಆಗಲೇ ತಿಳಿಸಂತೆ ಧೂಮವರ್ಣ, ಕಪ್ಪು. ಇನ್ನು ಗ್ರಹಮಂಡಲದಲ್ಲಿ ಇವನಿರೋ ಜಾಗ ನೈಋತ್ಯ. ಇವನ ಮಗ ಮೇಘಹಾಸ ಅಲ್ಲೇ ಅಧಿಪತಿ ಅಂತ ಹಿಂದೆ ತಾನೇ ಕಥೆಯಲ್ಲಿ ಕೇಳಿದ್ವಲ್ಲ ಅದು. ಇವನು ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ಇದ್ದಾನೆ. ಇವನ ಶಕ್ತಿ ದೇವತೆ, ಅಧಿದೇವತೆ, ಪ್ರತ್ಯಧಿದೇವತೆ, ಅಭಿಮಾನಿ ದೇವತೆ 4 ಜನ ಇರ್ತಾರೆ. ಪ್ರತಿ ಗ್ರಹಕ್ಕೂ ಇರುತ್ತೆ. ಅದರಲ್ಲಿ ಕೃಷ್ಣ, ಸರ್ಪ, ನಿರುತಿ, ನಾಗ ಅಂತ ಇದೆಲ್ಲ ಒಂದೊಂದು ದೇವತೆಯ ಹೆಸರು. ಶಕ್ತಿ ದೇವತೆ ಅಂದರೆ ಯಾವುದೇ ಒಂದು ಗ್ರಹಗಳು ಅಕ್ಕಪಕ್ಕ ಒಂದಿಷ್ಟು ದೇವತೆಗಳನ್ನು ಇಟ್ಕೊಂಡಿರ್ತಾರೆ. ಆ ದೇವತೆಗಳು ಅವ್ರಿಗಿಂತ ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಅಷ್ಟು ಜನರು ಪ್ರಾರ್ಥನೆ ಮಾಡಬೇಕು. ಬರೀ ಒಂದೇ ಗ್ರಹ ಅಂದರೆ ಸುತ್ತಮುತ್ತಲಿರೋ ದೇವತೆಗಳಿಗೆ ಮರ್ಯಾದೆ ಕೊಡದೇನೆ ಬರೀ ಗ್ರಹದ ಆರಾಧನೆ ಮಾಡಿದರೂ ಫಲ ಸಿಗಲ್ಲ. ಆ ರೀತಿಯಲ್ಲಿ ಇಲ್ಲಿ ವರ್ಣನೆ ಮಾಡ್ತಾ ಶಕ್ತಿ ದೇವತೆಗೆ ಕೃಷ್ಣ ಅಂತ ಕರೀತಾರೆ. ಅಧಿದೇವತೆ ಅಂತ ಒಬ್ಬ ಇರ್ತಾರೆ ಸರ್ಪ, ಪ್ರತ್ಯಧಿದೇವತೆಯನ್ನು ನಿರುತಿ, ಅಭಿಮಾನಿ ದೇವತೆಯನ್ನು ನಾಗ. ಈ ಥರ ವರ್ಣನೆಯನ್ನು ಮಾಡ್ತಾರೆ. ರಥ ಅಂದರೆ ಧೂಮ್ರ ರಥ. ಇಷ್ಟು ಒಂದು 48 ಅಂಶ ಇದೆ ಒಂದು ಗ್ರಹದ ಬಗ್ಗೆ ವಿವರಣೆ ಮಾಡಬೇಕು ಅಂದರೆ, ಅಷ್ಟು ವಿಷಯ. ಮತ್ತು ಆಯುಧ ಆಗಲೇ ನೋಡಿದ್ವಿ. ಮಂಡಲ ಶೂರ್ಪಾಕಾರದ ಮಂಡಲ ಅಂತ ಹೇಳ್ತಾರೆ ಇದು. ಮತ್ತು ಪ್ರಿಯ ಧಾನ್ಯ, ಅವನಿಗೆ ಉದ್ದು ಇಷ್ಟ. ಮತ್ತು ಗೋಮೇಧಿಕಾ ದ್ರವ್ಯ ಆಗಲೇ ಹೇಳಿದಂತೆ. ಇವನ ಬಗ್ಗೆ ಜಪ ಮಾಡಬೇಕಾದ್ರೆ ಒಟ್ಟು 18,000 ಜಪ ಅಂತ ಆಗಲೇ ತಿಳಿಸಾಯಿತು. ಇನ್ನು ಸಮಿತ್ತು, ಇವನಿಗೆ ಇಷ್ಟಕರವಾದ ಸಮಿತಿ ಯಾವುದು ಅಂದರೆ ದೂರ್ವ ಅಂದರೆ ಗರಿಕೆ ಇವನಿಗೆ ಇಷ್ಟ. ಮತ್ತು ಮಂದಾರ ಪುಷ್ಪ, ಉದ್ದಿನ ಅನ್ನ ನೈವೇದ್ಯಕ್ಕೆ. ಇಷ್ಟೆಲ್ಲ ಹೇಳಿ ಇವನ ಸ್ವಭಾವ ಹೇಗೆ ಅಂತ ಹೇಳ್ತಾರೆ. ರಾಹುವಿನ ಸ್ವಭಾವನೇ ಕ್ರೂರ ಅಂತೆ, ಕ್ರೂರ ಸ್ವಭಾವಿ. ಅದನ್ನು ಇವನು ತೃಪ್ತಿಪಡಿಸೋದು, ಅವನು ಶಾಂತನಾಗೋ ಥರ ಮಾಡೋದು. ಅದಕ್ಕೆ ಇದೆಲ್ಲ ಒಮ್ಮೆ ಕೇಳಬೇಕಂತೆ ಪುರಾಣದಲ್ಲಿ ಹೇಳಿದ ಪ್ರಕಾರ. ಇದಾದ ಮೇಲೆ ಇವನ ಆರಾಧನೆಯನ್ನು ಎಷ್ಟು ದಿವಸ ಮಾಡಬೇಕು ಅಂದರೆ 17 ದಿವಸ ಆರಾಧನೆ ಅಂತೆ ರಾಹುಗ್ರಹದ್ದು. ಅಂದರೆ 7 ಅನ್ನೋ ಸಂಖ್ಯೆಗೆ ಜಾಸ್ತಿ ಪ್ರಾಶಸ್ತ್ಯ ಇದೆ ಈ ರಾಹುಗ್ರಹದ ಬಗ್ಗೆ. ಒಟ್ಟು 17 ದಿವಸ ವಿಶೇಷವಾಗಿ ಆರಾಧನೆಯನ್ನು ಮಾಡಬೇಕು. ಅದರ ಜೊತೆಗೆ ಕೊನೆಯ ದಿವಸ ಅಂದರೆ 17 ದಿವಸ ಆರಾಧನೆಯನ್ನು ಮಾಡಿ ಕೊನೆಯ ದಿವಸ ಏನು ಮಾಡಬೇಕು ಅಂದರೆ ಸತ್ಪಾತ್ರರನ್ನು ಕರೆದು ಭೋಜನ ಹಾಕಿಸ್ಬೇಕಂತೆ. ಈಗ ಬ್ರಾಹ್ಮಣ ಭೋಜನ, ದಂಪತಿ ಭೋಜನ ಅಂತಿರುತ್ತಲ್ಲ, ಆ ಭೋಜನವನ್ನು ಕೊನೆಗೆ ಮಾಡಿಸ್ತಾರೆ. ಇನ್ನು ಗ್ರಹ ಶಾಂತಿ ಆರಂಭ ಮಾಡುವಂಥ ಪ್ರಶಸ್ತವಾದ ದಿವಸ ಯಾವುದು ಅಂದರೆ ಅಮಾವಾಸ್ಯೆ ಬಂದಿರಬೇಕಂತ. ಅಮಾವಾಸ್ಯೆ ಆದಮೇಲೆ ಬರುವಂಥ ಮೊದಲನೇ ಶನಿವಾರ ಏನಿದೆ ಅದು ರಾಹುಗ್ರಹದ ಆರಾಧನೆಗೆ ಪ್ರಶಸ್ತ ದಿವಸ. ಮಂತ್ರ ಏನು ಹೇಳಬೇಕು? ಓಂ ರಾಹವೇ ನಮಃ ಅಷ್ಟೇ, ರಾಹವೇ ನಮಃ ಅಂತ ಇಷ್ಟೇ. ಆ ಹೇಳೋ ಮಂತ್ರದಲ್ಲೇ ಅಷ್ಟಿದೆಯಂತೆ. ನಮಗೆ ಅನ್ನಿಸ್ಬೋದು ಚಿಕ್ಕದು ಅಂತ. ಆ ಒಂದು ಮಂತ್ರವನ್ನು ಚೆನ್ನಾಗಿ 108 ಬಾರಿ ಪ್ರತಿನಿತ್ಯ ಬಿಡದೆ ಹೇಳಿಕೊಂಡ್ರೆ ಅದರ ಫಲವನ್ನು ಅನುಭವಿಸ್ಬೋದು. ಇನ್ನು ದಾನವನ್ನೇನು ಅಂದರೆ ಕಬ್ಬಿಣ ದಾನ ಇವನಿಗೂ ಹೇಳ್ತಾರೆ. ಹೇಗೆ ಶನಿದೇವನಿಗೆ ಹೇಳ್ತಾರೋ ಹಾಗೆ ರಾಹುಗ್ರಹಕ್ಕೂ ಅಯಹ ಕಬ್ಬಿಣ ದಾನವನ್ನು ಹೇಳ್ತಾರೆ. ಗ್ರಹ ಶಾಂತಿಗೆ ಪ್ರತಿ ದಿವಸ ಮಾಡೋ ಜಪ ಸಂಖ್ಯೆ ಆಗಲೇ ಹೇಳಿದಂತೆ 1008 ಅಂತ ಇಷ್ಟು. ವಸ್ತುತಃ ರಾಹುಗ್ರಹದ ಸ್ಥಿತಿಯನ್ನು ಗಮನಿಸ್ತಾ ಹೋದರೆ ಈ ಜ್ಯೋತಿಷ್ಶಾಸ್ತ್ರದಲ್ಲಿ ವಸ್ತುತಃ ಹಿಂದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲೆಲ್ಲ ಪ್ರಾಚೀನರು ಹೇಳೋ ಪ್ರಕಾರ ಒಟ್ಟು 7 ಗ್ರಹ ಇತ್ತಂತೆ, 9 ಗ್ರಹ ಅಂತಿಲ್ಲ. ನಾವು ಇವಾಗ ವಾರ ಅಂದರೆ ನಮಗೆ ಭಾನುವಾರಕ್ಕೆ ನಿಂತು ಹೋಗುತ್ತೆ, ಸೋಮವಾರದಿಂದ ಪ್ರಾರಂಭ ಮಾಡಿ. ರಾಹುವಾರ ಮತ್ತು ಕೇತುವಾರ ಅಂತ ಒಂದಿಲ್ಲ ಪ್ರತ್ಯೇಕವಾಗಿ, ಇದ್ದದ್ದು 7 ವಾರ. ಆದರೆ ಈ 2 ಗ್ರಹಗಳನ್ನು ಯಾಕೆ ತಗೊಂಡಿದ್ದಾರೆ ಅಂದರೆ ಇದು ಛಾಯಾಗ್ರಹ ಅಂತ ಜ್ಯೋತಿಷ್ಶಾಸ್ತ್ರದಲ್ಲ ಇದನ್ನು ಪರಿಗಣನೆ ಮಾಡಿದ್ದಾರೆ. ಛಾಯಾಗ್ರಹ ಅಂದರೆ ಈ ಪೃಥ್ವಿ ಭಾಗದ ಉತ್ತರ ಮತ್ತು ದಕ್ಷಿಣ ಧ್ರುವ ಇರುತ್ತಲ್ಲ, ಆ ಉತ್ತರ ದಕ್ಷಿಣ ಧ್ರುವದ ಛಾಯೆ ಅಷ್ಟೇ ಅದು ಈ ಗ್ರಹಗಳು, ರಾಹು ಮತ್ತು ಕೇತು. ಅದೇ ಪ್ರತ್ಯೇಕವಾಗಿ ನೀವು ಹುಡ್ಕೊಂಡು ಹೋದರೆ ಒಂದು ಗ್ರಹದ ಥರ ಅದು ಕಾಣಿಸಲ್ಲ. ಒಂದು ದೊಡ್ಡ ಜ್ಯೋತಿರ್ಮಂಡಲದಲ್ಲಿ ಹೇಗೆ ಈ ಬೃಹಸ್ಪತಿ ಕಾಣುತ್ತೋ ಅಥವಾ ಶುಕ್ರ
ಹೇಗೆ ಗ್ರಹ ಕಾಣುತ್ತೋ ಆ ರೀತಿ ಕಾಣಲ್ಲ ಅಂತ. ಹಾಗಾಗಿ ಇದನ್ನು ಹೇಳಲಿಲ್ಲ. ಸೂರ್ಯನಿಂದ ಈ ರಾಹು 10,000 ಯೋಜನ ದೂರದಲ್ಲಿದ್ದಾನೆ ಅಂತ ಪುರಾಣದ ಪ್ರಕಾರ ಇದೆ. ಇನ್ನು ಕೆಲವರು ಹೇಳ್ತಾರೆ ರಾಹುವಿನ ಅಗಲ ಎಷ್ಟು ಅಂತಂದರೆ, ಕೆಲವ್ರ ಪ್ರಕಾರ ಇಲ್ಲಿ ಹೇಳೋದು 3 ಲಕ್ಷ ಅಂತ ಹೇಳ್ತಾರೆ. 3 ಲಕ್ಷ ವಿಸ್ತಾರ ಅಂತೆ ಆ ಯೋಜನೆ ಅವನದು. ಪೃಥ್ವಿಯಿಂದ ಒಂದು 90 ಲಕ್ಷ ದೂರದಲ್ಲಿದ್ದಾನೆ ರಾಹು ಅಂತ ಹೇಳ್ತಾರೆ. ಆದ್ದರಿಂದಲೇ ಒಂದೊಂದು ರಾಶಿಯಲ್ಲಿ 18 ತಿಂಗಳುಗಳು ಬೇಕಾಗತ್ತಂತೆ ಅತಿಕ್ರಮಣ ಮಾಡಲಿಕ್ಕೆ, ದಾಟಿಕೊಂಡು ಹೋಗಲಿಕ್ಕೆ. ಈ ಥರ ರಾಹುವಿನ ಎಲ್ಲ ವಿವರ ಆಯಿತು. ಅದು ಕೇಳಿದ್ರಿಂದ ಇಷ್ಟೊಂದು ಪೂರ್ಣ ವಿವರವನ್ನು ಮಾಡ್ತಾ ಇದ್ದೀನಿ. ಇದಾದಮೇಲೆ ರಾಹುವಿನ ಒಂದು ಸ್ತೋತ್ರ ವಿಶೇಷವಾಗಿದೆ. ರಾಹು ಸ್ತೋತ್ರ ಬರೋದು ಇದರಲ್ಲಿ ಹೇಳುವಂಥದ್ದಿಷ್ಟೇ. ಧ್ಯಾನ ಮೊದಲಿಗೆ ಹೇಳ್ತಾರೆ. ಮುನಿಗಳೇ ಕೇಳಿ ಅಂತ ಒಬ್ಬ ಋಷಿ ಹೇಳ್ತಾನೆ. ಕಾಶ್ಯಪ ಅಂತ ಅವನ ಹೆಸರು. ಆ ಋಷಿ ಹೇಳ್ತಾನೆ, ಪ್ರಣಮಾಮಿ ಸದಾ ರಾಹುಂ ಸರ್ಪಾಕಾರಂ ಕಿರೀಟಿನ. ಅವನ ಆಕಾರ ಸರ್ಪತ್ಥರ, ಹಾವಿನ ಹೆಡೆ ಇರುತ್ತಲ್ಲ ಆ ಥರ ಅವನ ಆಕಾರ ಇದೆ. ಇವನು ಸಿಂಹಿಕಾ ಪುತ್ರ, ಭಕ್ತರಿಗೆ ಅಭಯವನ್ನು ನೀಡ್ತಾನೆ, 4 ಭುಜ ಧರಿಸಿದ್ದಾನೆ, ಕೃಷ್ಣ ಗಂಧಾನುಲೇಪನಂ ಕಪ್ಪು ಗಂಧವನ್ನು ಹಚ್ಚಿಕೊಂಡಿದ್ದಾನೆ, ಕಪ್ಪು ಮತ್ತು ವಸ್ತ್ರ ಇದು ಮಾಲೆಯನ್ನು ಧರಿಸಿದ್ದಾನೆ, ಮತ್ತು ಅವನು ತಲೆಯಲ್ಲಿ ಕಿರೀಟವನ್ನು ಹಾಕ್ಕೊಂಡಿದ್ದಾನೆ. ಕೃಷ್ಣ ಸಿಂಹರಥಂ, ಹಾಗೆ ಕೃಷ್ಣ ಸಿಂಹನೇ ಅವನಿಗೆ ವಾಹನ, ಅದರ ಮೇಲೆ ಕೂತಿದ್ದಾನೆ. ಮೇರು ಪರ್ವತಕ್ಕೆ ಅವನು ಅಪ್ರದಕ್ಷಿಣಾಕಾರದಲ್ಲಿ ತಿರುಗ್ತಾ ಇದ್ದಾನೆ ಅಂತ. ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಅಲ್ಲ, ಅಪ್ರದಕ್ಷಿಣವಾಗಿ ತಿರುಗ್ತಾ ಇದ್ದಾನೆ ಅಂತ. ಇದು ರಾಹುವಿನ ಬಗ್ಗೆ ಇರುವಂಥ ಧ್ಯಾನ. ಈ ರಾಹುವಿನ ಧ್ಯಾನ ಮಾಡಿದರೆ ಅದು ರಾಹು ಸ್ತೋತ್ರ ಹೇಳಿಕೊಂಡ್ರೆ ಸರ್ವ ರೋಗ ಪ್ರಶಮನಂ ಅಂತ, ಎಲ್ಲ ರೋಗಗಳ ಪರಿಹಾರನೇ ಮುಖ್ಯ ಹೇಳೋದು. ಅದನ್ನು ಸಾವಧಾನವಾಗಿ ಕೇಳಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುನಿಗಳಿಗೆ ಒಂದು ಶ್ಲೋಕವನ್ನು ಹೇಳ್ತಾರೆ. ಅನೇಕ ಶ್ಲೋಕ ಇದೆ, ಅದರಲ್ಲಿ ಒಂದು ಶ್ಲೋಕ, ರಾಹೋ ಕರಾಲವದನ ರವಿಚಂದ್ರ ಭಯಂಕರ ತಮೋರೂಪ ನಮಸ್ತುಭ್ಯಂ ಪ್ರಸಾದಂ ಕುರು ಸರ್ವದ. ಕರಾಳವದನ ರಾಹು, ನೀನು ಸೂರ್ಯ ಮತ್ತು ಚಂದ್ರರಿಗೆ ತೊಂದರೆಯನ್ನು ಮಾಡಿದೆ, ಭಯಂಕರ ನೀನು, ಅಂಥ ತಮೋರೂಪನಾದ ನಿನಗೆ ನಮಸ್ಕಾರ ಅಂತ. ನಾವು ಬೆಳಕಿಗೆ ನಮಸ್ಕಾರ ಸಾಮಾನ್ಯ ಮಾಡ್ತೀವಿ, ಕತ್ತಲೆಗೆ ನಮಸ್ಕಾರ ಅಂತಿಲ್ಲ. ಅದು ಮಾಡೋದಿದ್ರೆ ರಾಹುವಿಗೆ ಮಾಡೋದು, ತಮೋರೂಪ ಅಂತ ಅವನಿಗೆ. ಅಂದರೆ ಕತ್ತಲೆ, ತಮೋರೂಪನಾದ ನಿನಗೆ ನಮಸ್ಕಾರ ಅಂತ. ಅಷ್ಟೇ ಅಲ್ಲ, ಮುಂದೆ ಅವನ ಒಂದು ಫಲವನ್ನು ಹೇಳ್ತಾರೆ. ಅವನು ಯಾವುದೇ ಒಂದು ಈ ಗ್ರಹಗಳಲ್ಲಿ ಯಾವುದೇ ಒಂದು ಜಾಗದಲ್ಲಿರಲಿ ಯಾವುದೇ ಪಾಪನೂ ಕೂಡ ತಟ್ಟಲ್ಲ. ಯಾಕೆಂದರೆ ರಾಹೋಹೋ ಸುಪ್ರಸನ್ನ ಹೃದಯ ವಿಜಿತೇಂದ್ರಿಯೋ ಯಹ ಆರೋಗ್ಯಮಾಯುಷ್ಯಂ ಅವಾಪ್ಯ ಮನೋರಥಾರ್ಥಾನ್ ಜೇಜೀಯತೆ ಚ ವಿಷಮಾಶ್ಚ ಗ್ರಹ ಪ್ರಸನ್ನಾ. ಆಯುಷ್ಯ, ಆರೋಗ್ಯ, ಮನೋರಥ ಇವೆಲ್ಲ ಸಿದ್ಧ ಆಗಲಿಕ್ಕೆ ರಾಹು ಸ್ತೋತ್ರವನ್ನು ಪಾರಾಯಣ ಮಾಡಿ ಅಂತ ಒಂದು ಹೇಳಿ, ಮುಂದೆ ಈ ಕಾಶ್ಯಪರೇ ಅನೇಕ ಸ್ತೋತ್ರವನ್ನು ಮಾಡ್ತಾರೆ. ಅದರಲ್ಲಿ ಅಷ್ಟೋತ್ತರ ಶತನಾಮಾವಲಿ ಅಂತಲೂ ಒಂದು ಇದೆ, ಅವನಿಗೆ 108 ನಾಮಗಳು. ಅದರಲ್ಲಿ ಒಂದು ನಾಮ ಏನಿದೆ ಅಂದರೆ ಸರ್ವಾಭೀಷ್ಟ ಫಲಪ್ರದಾಯ ನಮಃ ಅಂತ ಇದೆ. ರಾಹುವಿಗೂ ಕೂಡ ಆ ನಾಮವನ್ನು ಸ್ಮರಣೆ ಮಾಡ್ಕೊಳ್ತಾ ಈ ರಾಹು ಕವಚ ಅಂತ ಒಂದಿದೆ. ಈ ರಾಹು ಕವಚದಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರತಿ ಭಾಗ, ನಮ್ಮ ತಲೆ, ನಮ್ಮ ಕಿವಿ, ನಮ್ಮ ಮೂಗು, ಪ್ರತಿಯೊಂದು ಭಾಗಗಳಲ್ಲೂ ಕೂಡ ರಾಹುಗ್ರಹ ನನ್ನ ರಕ್ಷಣೆ ಮಾಡು ಅಂತ ಪ್ರಾರ್ಥಿಸಿದ್ದಿದೆ. ಇಷ್ಟು ಈ ರಾಹುವಿನ ಬಗ್ಗೆ ಇರುವಂಥ ವಿಶೇಷವಾದ ವಿಚಾರ. ಇದರಲ್ಲಿ ಪದ್ಮಪುರಾಣ, ಮತ್ಸ್ಯಪುರಾಣ, ಈ ಎಲ್ಲ ಪುರಾಣಗಳಲ್ಲಿ ಈ ವಿಷಯಗಳು ಬರುತ್ತೆ. ಅದೊಂದನ್ನು ಗಮನಿಸಬೇಕು. ಇನ್ನು ಕೇತುಗ್ರಹದ ಬಗ್ಗೆನೂ ಹೀಗೆ ವಿಶೇಷ ವಿಚಾರ ಇದೆ. ಅದನ್ನು ಒಂದು 10 ನಿಮಿಷಗಳಲ್ಲಿ ಮುಕ್ತಾಯ ಮಾಡ್ತೀನಿ. ಒಂದು, ಇವನ ದೇಶದ ಬಗ್ಗೆ ಬರ್ತಾರೆ. ಇವನು ಬರ್ಬರ ಅಂತ ಇವನ ದೇಶ ಇರೋದು. ಇವನು ಕೀಲಕ ಸಂವತ್ಸರದಲ್ಲಿ ಹುಟ್ಟಿದ್ದಾನೆ ಕೇತು. ಜೊತೆಗೆ ಮಾರ್ಗಶೀರ್ಷ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆ ಇವನ ಹುಟ್ಟಿನ ದಿವಸ. ಇನ್ನು ಜನ್ಮ ನಕ್ಷತ್ರ, ಇವನು ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋದು. ಯಾರು? ಈ ಕೇತು. ಇನ್ನು ಗೋತ್ರ ಜೈಮಿನಿ ಗೋತ್ರ. ಇವನ ವರ್ಣ ಚಿತ್ರವರ್ಣ, ಕಲರ್ ಇವನ ವರ್ಣ. ಮತ್ತು ವಾಯವ್ಯ ದಿಕ್ಕಿನಲ್ಲಿರ್ತಾನೆ, ದಕ್ಷಿಣಕ್ಕೆ ಅಭಿಮುಖಿಯಾಗಿರ್ತಾನೆ. ಇವನ ಪತ್ನಿ ಹೆಸರು ಚಿತ್ರಲೇಖ ಅಂತ ಇವನ ಪತ್ನಿ ಹೆಸರು. ಮತ್ತು ಶಕ್ತಿ ದೇವತೆ ಧೂಮ್ರ, ಅಧಿದೇವತೆ ಬ್ರಹ್ಮದೇವರು, ಪ್ರತ್ಯಧಿ ದೇವತೆ ಚಿತ್ರಗುಪ್ತ. ಇದೇ ಹೇಳಿದಾಗಲೇ ಒಬ್ಬ ದೇವತೆ ಒಂದು ಗ್ರಹ ಅಂತ ಇಟ್ಕೊಂಡ್ರೆ ಆಚೆ ಈಚೆ ಇನ್ನಿಬ್ಬರು ದೇವತೆಗಳಿರ್ತಾರೆ. ಅವ್ರಿಗಿನ್ನ ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಅವ್ರು ಇರ್ತು ನೋಡ್ಕೊಳ್ತಾ ಇರ್ತಾರೆ. ಚಿತ್ರಗುಪ್ತರು. ಅಭಿಮಾನಿ ದೇವತೆ ಗಣಪತಿ ಅಂತ ಹೇಳ್ತಾರೆ. ಇನ್ನು ಇವನ ರಥ ಚಿತ್ರರಥ, ಮತ್ತು ವಾಹನ ಚಿತ್ರಗೃಧ್ರ, ಅಂದರೆ ಬಣ್ಣ ಬಣ್ಣದ ಈ ರಣಹದ್ದು. ಆಯುಧ ಆಗಲೇ ನೋಡಿದ್ವಿ. ಇವನಿಗೆ ಪ್ರಿಯವಾದ ಧಾನ್ಯ, ಇವನಿಗೆ ಇಷ್ಟವಾದ ಧಾನ್ಯ ಯಾವುದು? ಹುರುಳಿ, ಅದು ತುಂಬ ಇಷ್ಟ. ಇವನಿಗೆ ವಸ್ತ್ರ ಯಾವುದು ಅಂದರೆ ಈ ಮಿಶ್ರ ಬಣ್ಣದ ವಸ್ತ್ರ. ಮಿಶ್ರ ಬಣ್ಣ ಅಂದರೆ ಕಲರ್ ವಸ್ತ್ರ ಇದೆಯಲ್ಲ, ಅಂಥ ವಸ್ತ್ರದ ದಾನ. ಇನ್ನು ವೈಢೂರ್ಯ ಅವನಿಗೆ ಇಷ್ಟ. ಮತ್ತು ಇವನ ಪ್ರತಿಮಾ ದ್ರವ್ಯ ಕಂಚು. ಕಂಚಿನಲ್ಲಿ ಕೇತುವಿನ ಪ್ರತಿಮೆಯನ್ನು ಮಾಡಿಸೋದು. ಇವನಿರೋಂಥ ಜಾಗ ಯಾವುದಂದರೆ ಹುತ್ತ ಇರುವಂಥ ಜಾಗ, ಅಂದರೆ ಸರ್ಪ ಎಲ್ಲಿ ನೆಲೆಸತ್ತೋ ಅಂಥ ಜಾಗ. ಆದ್ದರಿಂದ ರಾಹು ಕೇತು ಸಂಧಿಗ್ರಹ ಶಾಂತಿ ಅಂತ ಮಾಡಿಸ್ತಾರೆ. ರಾಹು ಕೇತು ಸಂಧಿಗ್ರಹ ಶಾಂತಿ ತುಂಬ ಇಂಪಾರ್ಟೆಂಟ್. ಅದು ಈ ಸಾಮಾನ್ಯ 40 ರಿಂದ 50 ವರ್ಷದ ಒಳಗಡೆ ಯಾವೆಲ್ಲರೂ ಹೇಳ್ತಾ ಇರ್ತಾರೆ ಆ ರಾಹುಕೇತು ಸಂಧಿಗ್ರಹ ಶಾಂತಿ ಮಾಡಿಸ್ಲಿಕ್ಕೆ.
ಇನ್ನು ಮುಂದಕ್ಕೆ ಜಪ ಸಂಖ್ಯೆ ಬಂದಾಗ 17,000 ಜಪ ಇವನಿಗೂ ಮಾಡಬೇಕು. ಇವನಿಗೆ ಸಮಿತ್ತು ಅಂದರೆ ದರ್ಭೆ ಮತ್ತು ಕೆಂಪು ಕಣಗಿಲೆ ಅಂತ ಪುಷ್ಪದ ಹೆಸರನ್ನು ಹೇಳ್ತಾರೆ. ಚಿತ್ರ ಅನ್ನ, ಜೀರಿಗೆ ಅನ್ನ ಅಂತ ಹೇಳ್ತಾರೆ. ಇವನ ನೈವೇದ್ಯಕ್ಕೆ ಸಮರ್ಪಣೆ. ಈ ರೀತಿ ಇವನ ಸ್ವಭಾವಕ್ಕೂ ಬರ್ತಾರೆ. ಕೊನೆಗೆ ಇವನ ಸ್ವಭಾವ ಹೇಗೆ ಅಂದರೆ ಕ್ರೂರ ಸ್ವಭಾವ. ಇವನ ದಶೆ ಎಷ್ಟಿರುತ್ತೆ? 7ರಿಂದ 10 ವರ್ಷ ಅಂತೆ ಇವನ ಪ್ರಭಾವ. ಹೀಗೆ ಇವನ ಬಗ್ಗೆ ವಿವರಣೆ ಕೊಡ್ತಾರೆ. ಇಷ್ಟಾಗಿ 17 ದಿವಸ ಮತ್ತೆ ಯಥಾಪ್ರಕಾರವಾಗಿ ಇವನ ಪೂಜೆಯನ್ನು ಮಾಡಬೇಕು. ಪ್ರಾರಂಭ ಮಾಡೋ ದಿವಸ ಅದು ಮಂಗಳವಾರ ಆಗಬೇಕಂತೆ. ಕೇತುಗ್ರಹದ ಆರಾಧನೆ ಮಾಡ್ತಾ ಸ್ವಾತಿ ನಕ್ಷತ್ರ ಇರಬೇಕಂತೆ. ಅಥವಾ ಇಷ್ಟು ಪ್ರಧಾನವಾಗಿ ಹೇಳಿ 1008 ಜಪ. ಮತ್ತು ಇವನಿಗೆ ದಾನ ಯಾವುದು ಮಾಡಬೇಕು ಅಂದರೆ ಈ ಗಂಡು ಆಡು ಏನಿದೆ ಅದನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಈ ಕಾಲದಲ್ಲಿ ಈ ಪುರಾಣಗಳು ಹೇಳೋ ಪ್ರಕಾರ ನಾವೇನೂ ಮಾಡ್ತಾ ಇಲ್ಲ. ಒಂದು ಬೇರೆ ಅಂದರೆ ಹಿಂದೆ ಇತ್ತು ಪುರಾಣದಲ್ಲಿ ಹೀಗೆ ಹೇಳಿದರು. ನಮಗೆ ಇದರಲ್ಲಿ ಯಾವುದು ಆಗೋದು ಅದಕ್ಕೆ ಏನು ಮಾಡ್ತಾರೆ ಈಗ? ಒಂದು ರತ್ನದಾನ ಹೇಳ್ತಾರೆ, ಕೇತು ಜಪ ಹೇಳ್ತಾರೆ, ಕೇತು ಹೋಮ ಹೇಳ್ತಾರೆ. ಇಷ್ಟನ್ನು ಬಿಟ್ಟು ಸಾಮಾನ್ಯವಾಗಿ ಮುಂದಕ್ಕೆ ಹೋಗಲ್ಲ. ಇಲ್ಲ ಪ್ರತಿನಿತ್ಯ ನೀವು ಸ್ತೋತ್ರವನ್ನು ಮನೇಲಿ ಇದ್ಕೊಂಡು ಹೇಳ್ಕೊಳ್ಳಿ ಅಂತ ಹೇಳ್ತಾರೆ. ಇಷ್ಟು ಪ್ರಧಾನವಾಗಿ ಫಲ. ಇದಾದ ಮೇಲೆ ಔಷಧಿ ಸ್ನಾನ ಮಾಡಲಿಕ್ಕೂ ಇದೆ. ಈ ಔಷಧಿ ಸ್ನಾನದಲ್ಲಿ ಏನು ಹೇಳ್ತಾರೆ ಅಂದರೆ ಸಾಮಾನ್ಯ ಗೋಮೂತ್ರ ತಲೆ ಮೇಲೆ ಹಾಕ್ಕೊಂಡ್ರೆ ಸರಿ, ಒಳ್ಳೆಯದು. ಗೋಮೂತ್ರ ಸ್ನಾನ ಮಾಡಿ ಆರೋಗ್ಯಕರ ಅಂತ ಹೇಳ್ತಾರೆ. ಇಲ್ಲಿ ಹೇಳೋದು ಕೇತು ದೋಷ ಇದ್ದರೆ ಅವರು ಯಾವ ಮೂತ್ರ ಹಾಕ್ಕೊಳ್ಬೇಕು ತಲೆ ಮೇಲೆ? ಇಲ್ಲಿ ಹೇಳೋದು ಗಂಡು ಆಡಿರುತ್ತಲ್ಲ, ಗಂಡು ಆಡು, ಆಡಿನ ಮೂತ್ರ ಹಾಕ್ಕೊಂಡು ಸ್ನಾನ ಮಾಡಬೇಕು ಅಂತ. ಏನು ಮೂತ್ರದಲ್ಲೇ ಮಾಡಬೇಕು ಅಂತಿಲ್ಲ, ಒಂದು ಅಂಶನಾರು ಇರಬೇಕು ಅಂತ ಹೇಳ್ತಾರೆ. ಇದು ಔಷಧಿ ಸ್ನಾನ ಅಂತ ಇದೆ. ಈ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ಹಲವು ಕ್ರಮಗಳಿರುತ್ತೆ. ನಾವು ಅದನ್ನೆಲ್ಲ ದೂಷಣೆ ಮಾಡಲ್ಲ. ಯಾಕೆ? ಅದು ಆಯುರ್ವೇದದಲ್ಲಿ ಬಂದಿದೆ ಅಂತ. ಅದು ಪುರಾಣದಲ್ಲಿ ಬಂದಿರೋ ದೂಷಣೆ ಮಾಡಲಿಕ್ಕಾಗಲ್ಲ. ಇದೆ ಶಾಸ್ತ್ರ, ಅದನ್ನು ಅನುಸರಿಸೋರು ನಮಗೆ ಸಿಕ್ಕಲ್ಲ. ಆದರೆ ಶಾಸ್ತ್ರದಲ್ಲಿ ಹೀಗಿದೆ. ಇನ್ನು ಕೆಂಪು ಚಂದನ, ಆ ಕೆಂಪು ಚಂದನ ಬಳಸ್ಕೊಂಡು ಸ್ನಾನವನ್ನು ಮಾಡಬೇಕು ಅಂತಿದೆ. ಅದು ಮಾಡಿದರೆ ಕೇತುಗ್ರಹದ ಪೀಡಾ ಪರಿಹಾರ ಅಂತ ಇದೊಂದು ಪರಿಹಾರ ಹೇಳ್ತಾರೆ. ಇನ್ನು ಮತ್ತೆ ವೈಢೂರ್ಯ ದಾನವನ್ನು ಕೊಡಬೇಕು ಅಂತ. ಈ ವೈಢೂರ್ಯ ದಾನಕ್ಕೂ ಒಂದು ಕೆಲವು ಕ್ರಮ ಇದೆ. ಈ ಕೇತುಗ್ರಹಕ್ಕೆ ಸಂಬಂಧಪಟ್ಟ ಉಂಗುರ ಎಲ್ಲಿ ಧರಿಸ್ಬೇಕು ಅಂದರೆ ಮಧ್ಯದ ಬೆರಳಿಗೆ ಧರಿಸ್ಬೇಕಂತೆ. ಇದ್ರ ಪ್ರಭಾವನು 3 ವರ್ಷದ ತನಕ. ಅವ್ನು 3 ವರ್ಷ ತಾನು ಧರಿಸ್ಬೇಕು, ಮತ್ತೊಬ್ಬನ ಕೊಡಬೇಕು. ಇಲ್ಲ 3 ವರ್ಷ ಧರಿಸಿ ತಾನೇ ಅದನ್ನ ಇಟ್ಕೊಂಡು ಜಪ ಮಾಡ್ತಾ ಇರಬೇಕು. ಮತ್ತೆ ಜಪ ಮಾಡಿ ಆಮೇಲೆ ಹಾಕ್ಕೊಳ್ಬೇಕು ಅಂತ ಇದನ್ನು ಹೇಳ್ತಾರೆ. ಮತ್ತು ಒಂದು ತವರಿನಿಂದ ಒಂದು ಪತ್ರ ಮಾಡಿ ಅಲ್ಲಿ ಕೇತುವಿನ ಯಂತ್ರ ಅಂದರೆ ಈ ಒಂದು ಫ್ಲ್ಯಾಗ್ ಇರತ್ತಲ್ಲ, ಧ್ವಜ, ಫ್ಲ್ಯಾಗ್ ಥರ ಆಕಾರದಲ್ಲಿರುತ್ತೆ. ಒಂದು ಯಂತ್ರ ಬರೋದು, ಆ ಯಂತ್ರದ ಮೇಲೆ ಷೋಡಶೋಪಚಾರ ಮಾಡಿ ಅವನ ಮಂತ್ರನೇ ಹೀಗಿದೆ: ಕ್ರೂರ ರೂಪಿಣೆ ಕೇತವೆ ಅಂತ. ಕ್ರೂರ ರೂಪಿಯಾದ ಕೇತುವೆ ನಿನಗೆ ನಮಸ್ಕಾರ ಅಂತ ಹೇಳಿ 28,000 ಬಾರಿ ಆ ಮಂತ್ರವನ್ನು ಜಪ ಮಾಡ್ತಾ ಈ ಕಡೆ ಆಹುತಿ ಹಾಕ್ತಾ ಇರಬೇಕಂತ. ಅಂದರೆ ಒಂದು ಕಡೆ ಹೋಮ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ಪ್ರತಿಷ್ಠೆ ಆಗ್ತಾ ಇರುತ್ತೆ ಆ ಯಂತ್ರದ್ದು. ಈ ಥರ ಮಾಡಿ ಇದೆಲ್ಲ ಹವನ ಯಾವಾಗ ಮಾಡಬೇಕು? ಈ ಹೋಮ ಇದು ರಾತ್ರಿ ಕಾಲದಲ್ಲಿ ಮಾಡಬೇಕು ಅಂತ ಒಂದು ವಿಧಿ ಹೇಳ್ತಾರೆ. ಸಾಮಾನ್ಯವಾಗಿ ಹೋಮ ಎಲ್ಲ ಬೆಳಗಿನ ಜಾವದಲ್ಲಿ ಆಗುತ್ತೆ. ಆದರೆ ಕೇತುಗ್ರಹದ ತೃಪ್ತ್ಯರ್ಥ ಸಂಜೆಯ ನಂತರ ಕಾಲದಲ್ಲಿ ವಿಶೇಷವಾಗಿ ಹೇಳ್ತಾರೆ. ಇದಾದ ಮೇಲೆ ಇವನಿಗಿರೋಂಥ ದಾನದ ಸಾಮಗ್ರಿ ಯಾವುದು ಅಂತ ಹೇಳ್ತಾರೆ. ದಾನ ಕೊಡ್ಬೇಕಾದ್ರೆ ಕಬ್ಬಿಣನೇ ಹೇಳ್ತಾರೆ ಇವನಿಗೆ. ಮತ್ತು ಕಂಬಳಿಯ ದಾನ ಹೇಳ್ತಾರೆ. ಆಮೇಲೆ ತಿಲದಾನ, ಎಳ್ಳೆಣ್ಣೆ, ಕಪ್ಪು ಹೂವು, ಬಂಗಾರ, ತೆಂಗಿನಕಾಯಿ ಮತ್ತು ಕುರಿ ದಾನ ಕೊಡಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಈ ಕುರಿ ದಾನ ಅಂತ ಅದೇನೆಂದರೆ ಈ ಕೆಲವು ಪ್ರಾಣಿಗಳಿದೆ. ಈಗ ರಣಹದ್ದು ಮತ್ತು ಕಾಗೆ, ಕೆಲವೆಲ್ಲ ಪ್ರಾಣಿಗಳನ್ನು ವಾಹನವಾಗಿ ತಗೊಳ್ತಾರೆ, ಕೆಲವುದನ್ನು ದಾನವಾಗಿ ತಗೊಳ್ತಾರೆ. ಇದೆಲ್ಲ ಪ್ರಾಚೀನ ಪದ್ಧತಿ, ಹಿಂದಿನ ಪದ್ಧತಿಯಲ್ಲಿ ಇತ್ತು. ಇದಾದಮೇಲೆ ವೈಢೂರ್ಯ ರತ್ನವನ್ನು ಧರಿಸ್ಬೇಕು. ಇದು ಧರಿಸುವಂಥ ದಿವಸ ಯಾವುದು ಅಂತಲೂ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಬುಧವಾರ ಅಥವಾ ಶುಕ್ರವಾರ ಮತ್ತು ಅಶ್ವಿನಿ ನಕ್ಷತ್ರ, ಮಖಾ ನಕ್ಷತ್ರ ಅಥವಾ ಮೂಲಾ ನಕ್ಷತ್ರ ಇದೆಲ್ಲ ಇದ್ದಾಗ ಧರಿಸ್ತಾರೆ. ಇನ್ನು ಚಂದ್ರ ಮೀನ ಅಥವಾ ಧನುರಾಶಿಲಿದ್ದರೆ ಇದನ್ನು ಧರಿಸೋಂಥ ಸಮಯ ಹೇಳ್ತಾರೆ. ಆ ವೈಢೂರ್ಯವನ್ನು ಕೂಡಿಸೋಂಥ ಸಮಯ, ಆಮೇಲೆ ಬೆರಳಲ್ಲಿ ಧರಿಸೋ ಸಮಯ, ಅದಕ್ಕೊಂದು ಟೈಮ್ ಹೇಳ್ತಾರೆ. ಈ ಪಂಚಧಾತುವಿನ ಈ ಉಂಗುರದಲ್ಲಿ ಕೂಡಿಸ್ಬೇಕಾದ್ರೆ 5ರಿಂದ 8 ಗಂಟೆ ಒಳಗಡೆ ಅಂತೆ. ಇದು ಬೆಳಗ್ಗೆ ಅಲ್ಲ, ಇದು ಸಂಜೆ ಹೊತ್ತಿನಲ್ಲಿ. ನಂತರ ಹಿಂದೆ ಹೇಳಿದಂತೆ ಈ ಹಾಕ್ಕೊಳ್ಳುವಂಥ ಏನು ವೈಢೂರ್ಯ ರತ್ನ ಇದೆ ಅದು ಬಂಗಾರಕ್ಕಿಂತ ಜಾಸ್ತಿ ಪರಿಮಾಣದಲ್ಲಿರಬೇಕು, ಅದು ಚಿಕ್ಕದಾಗಿರಬಾರ್ದು. ಇದಾದ ಮೇಲೆ 9 ಗಂಟೆಗೆ ಇದೆಲ್ಲ ಹಿಂದಿನ ದಿವಸ ಸಿದ್ಧತೆ, 5ರಿಂದ 8 ಗಂಟೆ. ಮಾರನೇ ದಿವಸ 9 ಗಂಟೆ ಅಷ್ಟೊತ್ತಿಗೆ ಬೆಳಗ್ಗೆ ತಾನು ಕೇತುವಿನ ಮಂಟಪ ಮಾಡಿಕೊಂಡು ಅಲ್ಲಿ ಸ್ಥಂಡಿಲ ಬರೆದು ಅಂದರೆ ರಂಗೋಲಿಯನ್ನು ಹಾಕಿ ಅದರ ಮೇಲೆ ವೈಢೂರ್ಯ ಉಂಗುರ ಇಟ್ಟು ಜಪ ಮಾಡಲಿಕ್ಕಿದೆ. 17,000 ಆಹುತಿಯನ್ನು ಪಕ್ಕಕ್ಕೆ ಕೊಡಬೇಕಂತ. ಇಷ್ಟು ಕೊಟ್ಟಾದ ಮೇಲೆ 17,000 ಮಂತ್ರ ಜಪನೂ ಆಗಿ ಒಂದು ದಿವಸ ಧರಿಸ್ಬೇಕು. ಯಾವಾಗ ಧರಿಸ್ಬೇಕು ಅಂದರೆ ಬುಧವಾರ ಅಥವಾ ಶುಕ್ರವಾರದ ದಿವಸ ಸೂರ್ಯಾಸ್ತ ಆಗಿ 4 ಗಳಿಗೆವರೆಗೆ,
ಅಂದರೆ 1.5 ಗಂಟೆ 2 ಗಂಟೆ ಒಳಗಡೆ ಧರಿಸ್ಬೇಕು ಅಂತ ಹೇಳ್ತಾರೆ. ಇಷ್ಟು ಧರಿಸಿದರೆ ಆಗ ಅವನಿಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಇಷ್ಟು ಕೇತುಗ್ರಹ ಎಷ್ಟು ಕಷ್ಟ, ಒಂದೊಂದು ಗ್ರಹಗಳ ಆರಾಧನೆ ಮಾಡೋದು ತುಂಬ ಕಷ್ಟ ಇದೆ. ಒಂದು ಯಂತ್ರ ಹಾಕ್ಕೊಳ್ಳೋದು ಒಂದು ಮಾಡೋದು ಅಂದರೆ ತುಂಬ ಕಷ್ಟ, ಇಷ್ಟು ಕಷ್ಟ ಇದೆ. ಇದಾದ ಮೇಲೆ ಆಗಲೇ ಹೇಳಿದಂತೆ ನಮಗೇನಾದರೂ ಬೆರಳಿನಲ್ಲಿ ಧರಿಸ್ಲಿಕ್ಕೆ ಆಗಲಿಲ್ಲ ಅಂತಾದರೆ ಆಗ ಏನು ಮಾಡ್ಬೋದು, ಕಂಠದಲ್ಲಿ ಅಥವಾ ಬಲಭುಜದಲ್ಲಿ ಧರಿಸ್ತಾರೆ. ವೈಢೂರ್ಯ ಸಿಗಲಿಲ್ಲ ಅಂದರೆ ಒಂದು ಇಂದ್ರನೀಲಮಣಿ, ಕಪ್ಪಾದ ಮಣಿ ಇದರ ಬದಲು, ಮತ್ತು ಗೋದಂತಿ ಅಂತ ಒಂದು ರತ್ನ ಅಂತೆ, ಅಥವಾ ಅಶ್ವಗಂಧಿಯ ಬೇರಿರತ್ತಲ್ಲ ಆ ಬೇರನ್ನು ಧರಿಸ್ಬೇಕು ಅಂತ ಹೇಳ್ತಾರೆ. ಆ ಬೇರನ್ನು ಧರಿಸಿದ್ರು ಈ ಕೇತುಗ್ರಹದ ಪೀಡಾ ಪರಿಹಾರ ಆಗುತ್ತೆ. ಮತ್ತು ಹುರುಳಿ ಧಾನ್ಯ ಇಟ್ಟುಕೊಂಡು ಅದು ಕಪ್ಪಾದ ವಸ್ತ್ರವನ್ನು ಅದರ ಮೇಲೆ ಹಾಕಿ 17,000 ಬಾರಿ ಕೇತು ಮಂತ್ರ ಜಪ ಮಾಡಿದರೆ ಸುಖ ಸಂಪತ್ತಿನ ಅಭಿವೃದ್ಧಿ ಅಂತ. ಇಷ್ಟು ಈ ಕೇತುವಿನ ಪರಿಪೂರ್ಣವಾದ ಒಂದು ವಿವರಣೆ. ಇದಾದ ಮೇಲೆ ಕೇತುಗ್ರಹದ ಸ್ತೋತ್ರದ ಬಗ್ಗೆ ಹೇಳ್ತಾ ಗೌತಮ ಋಷಿಗಳು ಒಂದು ಸ್ತೋತ್ರ ಹೇಳ್ತಾರೆ ಕೇತುವಿನ ಪ್ರಸಾದಕ್ಕೋಸ್ಕರ. ಅವ್ರು ಹೇಳೋದು ಒಂದು, ಕೇತುಗ್ರಹಿ ಪೀಡಿತಾನಾಂ ಬ್ರಹ್ಮಣ ಕೀರ್ತಿತಂಪುರ. ನಾನು ಹೇಳ್ತಾ ಇರೋದು ನಾನು ಹೇಳಿದ ಸ್ತೋತ್ರ ಅಲ್ಲ, ಇದು ಬ್ರಹ್ಮದೇವರು ಹೇಳಿದ ಸ್ತೋತ್ರ ಅಂತ ಈ ಗೌತಮ ಋಷಿಗಳು ಹೇಳಿ 12 ಹೆಸರಿದೆ. ಈ 12 ಹೆಸರನ್ನು ಹೇಳಿಕೊಂಡ್ರೆ ಸರ್ವೋಪದ್ರವ ಕಾರಕಾಹ ಪೀಡ್ಯಂತೆ ಸರ್ವಕಾಲೇಶು, ಎಲ್ಲ ಉಪದ್ರವಗಳಿಗೂ ಎಲ್ಲ ರೀತಿಯ ಕಷ್ಟಗಳಿಗೂ ಕಾರಣ ಈ ಕೇತುಗ್ರಹಗಳೇನಿವೆ, ಇದರ ವಾರಣೆ ಆಗುತ್ತೆ, ತೊಂದರೆ ಆಗಲ್ಲ ಅಂತ. ಹಾಗಾದ್ರೆ ಯಾವುದದು? ಒಂದು ಕರಾಲವದನ, ಇನ್ನೊಂದು ರಕ್ತಲೋಚನ. ನಮಗೆ ಹೆಸರು ಹೇಳಿದ್ರೆ ಅರ್ಥ ಆದರೆ ನಮಗೆ ಹೆದರಿಕೆ ಆಗುತ್ತೆ ವಸ್ತುತ. ಕೆಂಪಾದ ಕಣ್ಣಂತೆ ಅವನು ಕೇತುವಿಗೆ. ಪಿಂಗಳಾಕ್ಷ, ಮತ್ತು ವಿಧಾಯಿನ, ಕಪಿಲಾಕ್ಷ, ಕಾಲಾಗ್ನಿ ಸನ್ನಿಭ, ಹಿಮಗರ್ಭ, ಧೂಮ್ರವರ್ಣ, ಪಾಪಕಂಠ, ನರಪೀಡಕ ಅಂತಲೇ ಅವನಿಗೆ ಹೆಸರು. ನರಪೀಡಕ ಅಂದರೆ ಮನುಷ್ಯರ ಪೀಡೆ ಮಾಡೋನು ಜಾಸ್ತಿ ಅಂತ ಕೇತು. ಇನ್ನು ಶ್ರೀಕಂಠ, ವನಮಾಲಾ ವಿಭೂಷಣ, ವನಮಾಲೆ ಧರಿಸಿರೋನು, ಮತ್ತು ದ್ವಾದಶೈತೆ ಮಹಾಕ್ರೂರ ಅಂತ 12 ಹೆಸರು ಏನಿದೆ ಇದನ್ನು ಸ್ಮರಣೆ ಮಾಡಿ ಅವನಿಗೆ ದಾನ ಕೊಡಬೇಕು ಅಂತಿದೆ. ಏನು ದಾನ ಅಂದರೆ ಷಟ್ಕೋಣ ಮಂಡಲ ಮಾಡಿ ಅಲ್ಲಿ ಅಷ್ಟದಲ ಪದ್ಮ ಬರೆದು ಅಲ್ಲೊಂದು ಕಲಶ ಇಟ್ಟು ಒಂದು ಶ್ಲೋಕ ಹೇಳಿ, ಕೇತುಂ ಕರಾಲವದನಂ ಸರ್ವಲೋಕ ಭಯಂಕರಂ, ಈ ಶ್ಲೋಕ ಹೇಳಿ ಕೊಟ್ಟರೆ ಅದು ಮೂಲಂ ಅಷ್ಟೋತ್ತರ ಶತಂ 108 ಬಾರಿ ಓಂ ಕೇಂ ಕೇತವೇ ನಮಃ ಅಥವಾ ಕೈಂ ಕೇತವೇ ನಮಃ ಈ 2 ಮಂತ್ರಗಳನ್ನು ಜಪ ಮಾಡಬೇಕು ಅಂತ ಹೇಳ್ತಾರೆ. ಇದು ಎಲ್ಲಿ ಬಂತು ಅಂದರೆ ಬ್ರಹ್ಮಾಂಡ ಪುರಾಣದಲ್ಲಿ ವಾಮದೇವ ಸಂವಾದ, ವಾಮದೇವ ಋಷಿಗಳ ಸಂವಾದ ಆಗಬೇಕಾದ್ರೆ ಬಂದಿದೆ ಅಂತ. ಇದು ಒಂದು ವಿಶೇಷವಾದ ಸ್ತೋತ್ರ. ಇನ್ನು ಅಷ್ಟೋತ್ತರ ಶತನಾಮಾವಲಿಗಳು ಕೂಡ ಇದೆ ಕೇತುವಿನ ಬಗ್ಗೆ. ಅದರಲ್ಲಿ ಒಂದು ಕೊನೆಗೊಂದು 808ನೇ ನಾಮ ಬರುತ್ತೆ, ಭಕ್ತಾಭೀಷ್ಟ ಫಲಪ್ರದಾಯ ನಮಃ ಅಂತ ಆ ಕೇತುಗ್ರಹದ ಒಂದು ಮಂತ್ರ. ಮತ್ತೊಂದು ಕೇತುಗ್ರಹ ಕವಚ ಅಂತ ಇದೆ. ಈ ಕವಚವನ್ನು ಪಾರಾಯಣ ಮಾಡಿದ್ರು ಸರ್ವರೋಗ ವಿನಾಶನಂ ಸರ್ವಶತ್ರು ವಿನಾಶನಂ, ಶತ್ರು ಪರಿಹಾರ, ಇನ್ನೊಂದು ರೋಗ ಪರಿಹಾರ ಅಂತ. ಇದರಲ್ಲಿ ಕೇತುಂ ಕರಾಲವದನಂ ಅಂಥೇಳಿ ಚಿತ್ರವರ್ಣ ಶಿರಃಪಾತು ಫಾಲಂ ಧೂಮ್ರ ಸಮದ್ಯುತಿ, ಹಣೆ ಮತ್ತು ಕೆನ್ನೆ ಭಾಗ, ಕುತ್ತಿಗೆ ಭಾಗ, ಪ್ರತಿಯೊಂದು ಅವಯವಗಳ ಬಗ್ಗೆ ಹೇಳ್ತಾ ಕೊನೆಗೆ ಪಾದದ ತನಕ ಬರ್ತಾರೆ. ಇಂಥ ಅಪರೂಪದ ಸ್ತೋತ್ರವನ್ನು ಪುರಾಣದಲ್ಲಿ ನೋಡಬಹುದು. ಕೇತುಗ್ರಹ ಕವಚ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಈ ಕೊನೆಯ ಒಂದು ಮಂತ್ರವನ್ನು ಹೇಳಿ ಉಪನ್ಯಾಸದ ಮುಕ್ತಾಯವನ್ನು ಮಾಡ್ತೀನಿ. ಯೈದಂ ಕವಚಂ ಕೇತೋಹೋ ಸರ್ವರೋಗ ವಿನಾಶನಂ ಭಕ್ತಿಯುಕ್ತ ಪಠೇ ನಿತ್ಯಂ ಸರ್ವ ದುಃಖೈ ಸಮುಚ್ಯತೆ ಅಂತ ಹೇಳ್ತಾರೆ. ಏನು? ಪಾತು ಪಾದೌಚಮೇ ರೌದ್ರ ಸರ್ವಾಂಗಂ ರವಿಮರ್ದಕ. ಸೂರ್ಯನನ್ನೇ ಕಬಳಿಸುವಂಥ ಶಕ್ತಿ ಇರೋರು ನೀವು, ರಾಹುಕೇತುಗಳು ಚಂದ್ರನ್ನೇ ಕಬಳಿಸುವಂಥ ಶಕ್ತಿ ಇರೋರು, ಸರ್ವಾಂಗಂ ನನ್ನ ಎಲ್ಲ ಅಂಗಗಳ ರಕ್ಷಣೆಯನ್ನು ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ಕೇತು ಕವಚ, ರಾಹು ಕವಚ ಅಂತಲೇ ಕೆಲವು ಸ್ತೋತ್ರಗಳಿದೆ ಪುರಾಣಗಳಲ್ಲಿ. ಇದನ್ನು ಯಾರು ಭಕ್ತಿಯಿಂದ ಪಠಿಸ್ತಾರೋ ಅವರಿಗೆ ಸರ್ವ ದುಃಖೈ ಸಮುಚ್ಯತೆ, ಎಲ್ಲ ದುಃಖಗಳಿಂದ ಪರಿಹಾರ ಅಂತ ಕೊನೆಗೆ ಪರಿಹಾರವನ್ನು ಹೇಳ್ತಾರೆ. ಅಂತೂ ಇಲ್ಲಿಗೆ ಕೇಳಿದ್ರು ಅಂತ, ಆದ್ದರಿಂದ ಕೆಲವರು ಕೇಳಿದರು ವಿಶೇಷವಾಗಿ. ಆದ್ದರಿಂದ ಈ ರಾಹು ಮತ್ತು ಕೇತು ಈ 2 ಗ್ರಹಗಳ ಸಂಪೂರ್ಣ ಮಾಹಿತಿ ಇನ್ನೊಂದು ಪುರಾಣಗಳೆಲ್ಲ ವಿವರಿಸ್ತಾ ನವಗ್ರಹ ಪೀಡಾ ಪರಿಹಾರಕ್ಕೋಸ್ಕರ ಅಂತ ಒಂದು ಅಧ್ಯಾಯ ಇದೆ. ಅದರಲ್ಲೊಂದು 160 ಶ್ಲೋಕಗಳಿದೆ, 160 ಶ್ಲೋಕ. ಅದೇನು ನವಗ್ರಹ ಹೋಮ ಹೇಗೆ ಮಾಡಬೇಕು ಅಂತ ಅದ್ರ ಬಗ್ಗೆನೇ ವಿಶೇಷವಾಗಿ ಕೊಟ್ಟಿದ್ದಾರೆ. ನವಗ್ರಹ ಹೋಮ ಮಾಡೋದು ಹೇಗೆ ಅಂತ. ಅದರಲ್ಲಿ ಆಶ್ಚರ್ಯ ಅಂದರೆ ಗ್ರಹಯಜ್ಞ ಅಂತ ಶುರು ಮಾಡ್ತಾರೆ. ನವಗ್ರಹ ಯಜ್ಞ ಅಂದರೆ ಇಷ್ಟೊಂದು ಕಷ್ಟ ಅನ್ನೋದು ನಮಗನ್ಸುತ್ತೆ. ಸಾಮಾನ್ಯ ಪುಣ್ಯಾಹವಾಚನ, ನವಗ್ರಹ ಹೋಮ, ಅಗ್ನಿಮುಖ, ಆಮೇಲೆ ಒಂದು ಹೋಮ, ಇದು ಸಾಮಾನ್ಯವಾಗಿ ಎಲ್ಲ ಕಡೆ ನಡೆಯುವಂಥದ್ದು ಪ್ರಕ್ರಿಯೆ. ನವಗ್ರಹ ಹೋಮ ಬೇಗ ಆಗಿಬಿಡುತ್ತೆ. ಆದರೆ ಇಲ್ಲಿ ನವಗ್ರಹ ಹೋಮ ಹೇಳಲಿಕ್ಕೇ 160 ಶ್ಲೋಕ ತೊಗೊಂಡಿದ್ದಾರೆ. ಇಷ್ಟು ಸಾಧ್ಯನಾ ಅಂತ, ಅಂದರೆ ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಅನ್ನಿಸ್ತು ಇಷ್ಟೆಲ್ಲ ನಮ್ಮ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಾದಿರಾಜರು ಮಹಾನುಭಾವರು ಸ್ತೋತ್ರ ಮಾಡಿಕೊಟ್ರು, ಏನು ನವಗ್ರಹ ಸ್ತೋತ್ರ. ಆ ನವಗ್ರಹ ಸ್ತೋತ್ರವನ್ನೇ ಪಾರಾಯಣ ಮಾಡ್ತಾ ಇರಬೇಕಷ್ಟೆ. ಯಾಕಂದರೆ ಇಷ್ಟೊಂದು ವಿಶೇಷವಾಗಿ ಸ್ತೋತ್ರಗಳನ್ನು
ಯಾವಾಗ ಮಾಡ್ಬೋದು? ಸುಲಭವಾಗಿ ಆರಾಮಾಗಿ ಕೂತಾಗಿ ಮಾಡ್ಬೋದು. ಸುಮ್ಮನೆ ಇಲ್ಲಿ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಕಷ್ಟ. ಒಂದೊಂದು ಶ್ಲೋಕ ಹೇಳಬೇಕು ಅಂದರೂ ಅದಕ್ಕೆ ಅರ್ಥಗಳು ಆಗಬೇಕು. ಅರ್ಥ ಆಗದೇನೆ ಶ್ಲೋಕ ಹೇಳಿದ್ರೆ ಅಷ್ಟು ಫಲನೂ ಇಲ್ಲ. ಈ ಗ್ರಹಗಳ ಸ್ತೋತ್ರ ಮಾಡ್ತಾ ಈ ನಿಟ್ಟಿನಲ್ಲಿ ನೋಡಿದಾಗ ಈ ಎಲ್ಲ ಸ್ತೋತ್ರಗಳನ್ನು ಒಳಗೊಂಡಂತೆ ವಾದಿರಾಜರ ನವಗ್ರಹ ಸ್ತೋತ್ರ ಏನಿದೆ ಅದನ್ನು ಪಾರಾಯಣ ಮಾಡೋದಾಗಲಿ, ಅಥವಾ ವಾದಿರಾಜರ ಪಂಚವೃಂದಾವನ ಸೇವೆ ಏನಿದೆ ಆ ಸೇವೆಯನ್ನು ಮಾಡೋದು ಬಹಳ ವಿಶಿಷ್ಟ ಫಲಪ್ರದ. ಯಾಕೆಂದರೆ ಅವರೇ ಹೇಳ್ತಾರೆ ತಮ್ಮ ಮಾತಿನಲ್ಲಿ, ದೇವೋಪದೇವ ಭೂದೇವಾಹ ಗ್ರಹಾಹ ಸರ್ವೇಪಿ, ಎಲ್ಲ ಗ್ರಹಗಳು ಎಲ್ಲರೂ ಬಂದು ಪಂಚವೃಂದಾವನ ಸೇವೆಯನ್ನು ಮಾಡ್ತಾರೆ, ಸೋದಾಕ್ಷೇತ್ರದಲ್ಲಿ ಹಯಗ್ರೀವ ದೇವರ ಉಪಾಸನೆಯನ್ನು ಮಾಡ್ತಾರೆ ಅಂತ. ಅದು ವಾದಿರಾಜರ ಅಂತರ್ಯಾಮಿಯಾಗಿ ಎಲ್ಲ ಗ್ರಹಗಳು ಬಂದು ಉಪಾಸನೆ ಮಾಡುತ್ತೆ ಅಂತ. ನವಗ್ರಹಗಳೇ ಬಂದು ಪಂಚವೃಂದಾವನದ ಸೇವೆ, ಅದರ ಒಳಗಡೆ ಇರುವಂತಹ ಹಯಗ್ರೀವ ದೇವರ ಸೇವೆ ಮಾಡುತ್ತೆ ಅಂತಂದರೆ ಎಲ್ಲ ಗ್ರಹಗಳು ಬಂದು ಸೇವೆ ಮಾಡ್ತಾ ಇದ್ದಾವೆ ಅಂದರೆ ಎಷ್ಟು ವಿಶೇಷ.